Hey everyone, welcome back to my YouTube channel Easy Engineering 64. Today we are going to discuss about the mathematics for important questions for third semester. Subject code BMATE 301 BEC BBM 301. It's important questions. These questions are easy exam ಬಂದೇ ಬರುತ್ತೆ. So no need to worry about that. After that ಮತ್ತು ಇದು ಮ್ಯಾಥಮೆಟಿಕ್ಸ್ ಒಂದು ಈಸಿ ಸಬ್ಜೆಕ್ಟ್ ಆಗಿರುತ್ತೆ. ಮತ್ತು ಇನ್ನೊಂದು ಏನಂದರೆ 5 ಡೇಸ್ ಇದೆ. 24 ಇದೆ ಡೇಟ್ ಬಂದುಬಿಟ್ಟು 24, 25, 26, 27, 28. ಪ್ರತಿದಿನ ಒಂದು ಮಾಡೆಲ್ ಟ್ರೈ ಮಾಡಿ ಮುಗಿಸೋಕ್ಕೆ. ಇವತ್ತು ಮಾಡೆಲ್ 3 ಟ್ರೈ ಮಾಡಿ ಮುಗಿಸೋಕ್ಕೆ. ವೈ ಬಿಕಾಸ್ ಮಾಡೆಲ್ 3 ಇಸ್ ಮೋಸ್ಟ್ ಈಸಿಯೆಸ್ಟ್ ಚಾಪ್ಟರ್ ಆಗಿರುತ್ತೆ. ಮಾಡೆಲ್ ಮೀನ್ಸ್ ಅದಕ್ಕೆ ಮಾಡೆಲ್ ಇದು ಮಾಡಿ ಮತ್ತು ಮ್ಯಾಕ್ಸಿಮಮ್ ದ ನೆಟ್ವರ್ಕ್ ಅನಾಲಿಸಿಸ್ ಮೋರ್ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಎವ್ರಿ ಒನ್ ಫೋಕಸ್ ಆನ್ 2 ಸಬ್ಜೆಕ್ಟ್ಸ್ ಆಯಿತಾ. ಈ 2 ಸಬ್ಜೆಕ್ಟ್ನ ಫೋಕಸ್ ಮಾಡಿದ್ರೆ ನಿಮಗೆ ಈಸಿಲಿ ನೀವು 90+ ತೊಗೋಬೋದು ಈ 2 ಸಬ್ಜೆಕ್ಟ್. ಯಾಕಂದರೆ ಇದು ನಾರ್ಮಲಲ್ಲಿ ಪಾಸ್ ಮಾಡೋದೇ ದೊಡ್ಡ ಕಷ್ಟ ಆಗಿರುತ್ತೆ ಎಕ್ಸಾಮ್ ಆಯಿತಾ. ಸೊ ಇನ್ನು ಹರಿಯರ್ ಎಕ್ಸಾಮಲ್ಲಿ ಅರ್ಥ ಮಾಡ್ಕೊಳ್ಳಿ ಹೆಂಗಿರುತ್ತೆ ಟಫ್ ಹೆಂಗಿರುತ್ತೆ ಅಂತ. ಇಲ್ಲೇ ಪಾಸ್ ಆಗಿಲ್ಲ ಅಂದರೆ ಹರಿಯರಲ್ಲಿ ಕೂಡ ಪಾಸ್ ಆಗೋದಿಲ್ಲ ಅಂತ ನಾನು ಪಕ್ಕ ಹೇಳ್ತೀನಿ. ಎಂದಕ್ಕಂದರೆ ಅಷ್ಟು ಡಿಫಿಕಲ್ಟ್ ಇರುತ್ತೆ ಕೊಂಡ್ರು. ಟ್ರೈ ಮಾಡಿ ಇವಾಗ ಓದೋಕೆ ಮುಗಿಸೋಕ್ಕಾಯ್ತಾ. ಮತ್ತು ದಿನ ಒಂದು ಮಾಡೆಲ್ ಮುಗಿಸಿ. ಇವತ್ತು ಮಾಡೆಲ್ 3, ಮಾಡೆಲ್ 4, ಮಾಡೆಲ್ 5 ದಿನ ಒಂದು ಮಾಡೆಲ್ ಮುಗಿಸ್ವಿ. 28ಗೆ ಮುಗಿಯುತ್ತೆ. ಮತ್ತು ಮಿಕ್ಕಿ ಸಬ್ಜೆಕ್ಟ್ ಎಲ್ಲ ನಾನು ಅಪ್ಲೋಡ್ ಮಾಡ್ತೀನಿ ವೀಡಿಯೋಸು. ಅದು ನೋಡ್ಕೊತಾ ಇರಿ. ನಿಮಗೆಲ್ಲರಿಗೂ ಗೊತ್ತಿದೆ ನಾನು ಅಪ್ಲೋಡ್ ಮಾಡೋದೇ ಫಿಕ್ಸ್ ಕ್ವಶನ್ಸ್ ಅದೇ ಎಕ್ಸಾಮ್ ಬಂದೇ ಬರುತ್ತೆ ಅಂತ. ಸೊ ನೆಟ್ವರ್ಕ್ ಅನಾಲಿಸಿಸ್ ಅಪ್ಲೋಡ್ ಮಾಡ್ತೀನಿ. ಇದೇ ಕ್ವಶನ್ಸ್ ಓದ್ಕೊಳ್ಳಿ. ಈ ಕ್ವಶನ್ಸ್ ಬಿಟ್ಟರೆ ನಾನು ಓದೋಕ್ಕೆ ಬೇಕಾಗೂ ಇಲ್ಲ ಆಯಿತಾ. ಸೊ ಅಷ್ಟೇ. ಮತ್ತು ಈಸಿ ಮಾಡ್ರೇಟ್ ಏನು ಅಂತ ಹೇಳ್ಬಿಡ್ತೀನಿ. ಮತ್ತು ಯಾವ ಥರ ಓದಬೇಕು ಅಂತ ಹೇಳ್ತೀನಿ. ಬೇಸಿಕಲಿ ನೋಡಿರಿ, ಎಲ್ಲ ಮಾಡಲು ಒಂದೊಂದು ಬ್ರೋ ಮಾಡೆಲ್ 1 ಮತ್ತು ಮಾಡೆಲ್ 4, 5 ಬರುತ್ತೆ ಅಂತ ಹಂಗೆ ಹೇಳೋಕೆ ಹೋಗ್ಬಿಡಿ. ಎಲ್ಲ ಮಾಡೆಲ್ ಓದಿ ಅರ್ಧಬರ್ಧನ ಎಲ್ಲ ಮಾಡೆಲ್ ಟ್ರೈ ಮಾಡಿ. ಯಾಕಂದರೆ ಎಂಡ್ ಆಫ್ ದ ಎಕ್ಸಾಮ್ ಟೈಮಲ್ಲಿ ಏನಾಗುತ್ತೆ ಅಂದರೆ ಒಂದು ಮಾಡೆಲ್ ಡಿಫಿಕಲ್ಟಾಗಿ ಕೊಡ್ತಾರೆ. ನಿಮ್ಮ ಸೀನಿಯರ್ಸ್ ಕೇಳಿರ್ಬೇಕಾದ್ರೆ ಗ್ರೂಪ್ ಇದೆಲ್ಲ ವಾಟ್ಸಪ್ ಗ್ರೂಪ್, ಅಲ್ಲಿ ಒಂದೊಂದು ಮಾಡೆಲ್ ಅವ್ರು ಏನು ಮಾಡ್ತಾರೆ ಟ್ವಿಸ್ಟ್ ಮಾಡಿಕೊಡ್ತಾರೆ. ಅವಾಗ ಏನಾಗುತ್ತೆ ಅಂದರೆ ಸೊ ಬಿಕಾಸ್ ನೀವು ಇಟ್ಸ್ ಡಿಫಿಕಲ್ಟ್ ಆಗುತ್ತೆ. ಸೊ ನಾನು ಏನು ಹೇಳ್ತೀನಿ ಅಂದರೆ ಎಲ್ಲ ಮಾಡೆಲ್ ಓದಿರಿ, ಎಲ್ಲದರಲ್ಲೂ ಒಂದೊಂದು ಕ್ವಶನ್ ಅಟೆಂಡ್ ಮಾಡೋಕ್ಕೆ ಟ್ರೈ ಮಾಡಿ. ಸೊ ನೀವು ಈಸಿಯಾಗಿ ಆರಾಮಾಗಿ ಪಾಸ್ ಆಗ್ಬೋದು. ಮತ್ತು ಇನ್ನೊಂದು ಪಾಸ್ ಆಗೋರ್ಗೂ ಹೇಳ್ತೀನಿ, ಈಸಿಯಾಗಿ ಪಾಸ್ ಆಗೋರು ಮತ್ತು 40+ ಮೇಲೆ ತೊಗೊಂಡವ್ರಿಗೆ ಹೇಳ್ತೀನಿ, 95+ ಮಾರ್ಕ್ಸ್ ತೊಗೊಂಡ್ಬರೋರ್ಗೂ ಹೇಳ್ತೀನಿ ಯಾವ ಥರ ಓದಬೇಕು ಅಂತಂದರೆ. ಫಸ್ಟ್ ಮಾಡೆಲ್ 3 ಮತ್ತು 2, 5 ಇವೆ ಇನ್ನೂ ಟ್ರೈ ಮಾಡಿ. ಯಾಕಂದರೆ ಅಷ್ಟೊಂದು ಡೆಪ್ತಾಗಿ ಹೋಗೋಲ್ಲ ಇಂಟಿಗ್ರಲ್ಸ್ ಆ ಥರ ಎಲ್ಲ. ಸೊ ಈ ಮಾಡೆಲ್ನ ಟ್ರೈ ಮಾಡಿ ಆಯಿತಾ. ಮತ್ತು ಇದನ್ನು ಓದ್ರಿ ನೀವು ಖಂಡಿತ ಪಕ್ಕ ಹೇಳ್ತೀನಿ 95+ ಮಾರ್ಕ್ಸ್ ಆರಾಮಾಗಿ ತೊಗೊಂಡ್ಬೋದು ಈ ಎಕ್ಸಾಮ್ಸಲ್ಲಿ ಆಯಿತಾ. ಸೊ ಹೋಗೋಣ ನೆಕ್ಸ್ಟು. ಮತ್ತು ಇದೇನಿಲ್ಲ, ಜಸ್ಟ್ ಸಿಂಪಲ್ ಡ್ರಾ ಇದೆ, ಇದು ಓದ್ಕೊಬಿಡಿ. ನೀವು ಒಂದು ಸರಿ ಪಾಸ್ ಮಾಡಿಬಿಡಿ ವೀಡಿಯೋನ. ಏನಿಲ್ಲ, ಮ್ಯಾಥಮೆಟಿಕ್ಸಲ್ಲಿ ಇದು ಫಸ್ಟ್ ಆಫ್ ಆಲ್ ಇದು ಈಸಿ ಮಾಡೆಲ್ಸ್ ಆಯಿತಾ. ಇಲ್ಲಿ ಏನಾಗುತ್ತೆ ಅಂದರೆ ನೀವು ಅರ್ಥ ಮಾಡ್ಕೋಬೇಕಾಗುತ್ತೆ, ಟಾಪಿಕ್ಸ್ ಅರ್ಥ ಮಾಡ್ಕೋಬೇಕಾಗುತ್ತೆ, ಮತ್ತು ಕ್ವಶನ್ಸು ಮತ್ತು ಆ ಸ್ಟೆಪ್ಸ್, ಮೈನಾಗಿ ಸ್ಟೆಪ್ಸ್ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಆಯಿತಾ. ಮತ್ತು ಅಷ್ಟೇ. ಅದು ಮತ್ತು PDF ಬೇಕು ಅಂದರೆ ಜಸ್ಟ್ ಕಮೆಂಟ್ ಮಾಡಿ, ಲೈಕ್ ಮಾಡಿ ಆಯಿತಾ. ಮರಿಬೇಡಿ, ಯಾರನ್ನು ಸಬ್ಸ್ಕ್ರೈಬ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಇನ್ನೊಂದು ವೀಡಿಯೋಗೂ ಮುಂಚೆ ಹೇಳ್ತೀನಿ, ಈ ಕ್ಯಾಲ್ಕುಲಸ್ ಒಂದು ವೀಡಿಯೋ ನೋಡಬೇಕಾಗುತ್ತೆ. ನೀವು 12th ಏನೋ ಕಲ್ತಿಲ್ಲ ಅಂದರೆ ಕ್ಯಾಲ್ಕುಲಸ್ ಬಗ್ಗೆ, ಇಂಟಿಗ್ರಲ್ಸ್, ಡಿಫ್ರೆನ್ಷಿಯೇಷನ್ಸು. ಬಟ್ ನಾನು ಒಂದು ವೀಡಿಯೋ ಇವಾಗ ಹೇಳ್ತೀನಿ, MR ಸರ್ ಅಂತಿರುತ್ತೆ. MR ಸರ್ ಡಿಫ್ರೆನ್ಷಿಯಲ್ ಕ್ಯಾಲ್ಕುಲಸ್ ಅಂತ ಹೊಡೀರಿ. ಒಂದು 3 hours ಏನೋ ಬರುತ್ತೆ. ಈ 3 hours ನೋಡಿಬಿಟ್ರೆ ನೀವು, ನಾನು ಪಕ್ಕ ಹೇಳ್ತೀನಿ ಎಕ್ಸಾಮಲ್ಲಿ ಆರಾಮಾಗಿ 95+ ಮಾರ್ಕ್ಸ್ ತೊಗೋಬೋದು. ಯಾಕಂದರೆ ಮಾಡೆಲ್ 1, 2, 3 ಏನಿದೆಲ್ಲ, ಈ 3 ಇಲ್ಲ 4 ಇವೆಲ್ಲ ಬಂದುಬಿಟ್ಟು 60-70 ಮಾರ್ಕ್ಸ್ ಇರುತ್ತೆ. 60-70 ಮಾರ್ಕ್ಸ್ ಈ ಒಂದು 3 hours ನೋಡೋದಲ್ಲೇ ಬಂದುಬಿಡುತ್ತೆ ನಿಮಗೆ. ಯಾಕಂದರೆ ಇಲ್ಲಿ ಇಂಪ್ಲಿಮೆಂಟೇಷನ್ ಮಾಡ್ತಿರ್ತೀರ ನೀವು. ಇಲ್ಲಿ ಬಂದುಬಿಟ್ಟು ನೀವು ಕಲ್ತಿರೋದ್ರೆ ಇದು ಇಂಪ್ಲಿಮೆಂಟೇಷನ್, ಇದೆಲ್ಲ ಎಷ್ಟು ಈಸಿ ಕ್ವಶನ್ಸ್ ಆಗಿರುತ್ತೆ. ಸೊ ಕ್ಯಾಲ್ಕುಲಸ್ ಒಂದು 3 hours ಇರುತ್ತೆ, ಅದನ್ನ ಕಲ್ತ್ಕೊಬಿಡಿ ಆಯಿತಾ. ಅದಾದ್ಮೇಲೆ ನೆಕ್ಸ್ಟು ವೀಡಿಯೋಕ್ಕೆ ಹೋಗಿ ನಾವು ಮುಂಚೆ MR ಸರ್ ವೀಡಿಯೋಸ್ ಅಂತ ಬಂದುಬಿಡುತ್ತೆ ಆಯಿತಾ. ಬೇಕಾದರೆ ನಾನು ಕಮೆಂಟ್ ಮಾಡಿ ಅಲ್ಲಿ ಅಪ್ಲೋಡ್ ಮಾಡ್ತೀನಿ. ಅದೊಂದು ವೀಡಿಯೋ ನೋಡಿದ್ರೆ ಸಾಕು ನಿಮಗೆ. ಮತ್ತು ವೀಡಿಯೋ ಸ್ಟಾರ್ಟ್ ಮಾಡೋ ಮುಂಚೆ ಫುಲ್ ಕಂಪ್ಲೀಟಾಗಿ ವೀಡಿಯೋನ ಟ್ರೈ ಮಾಡಿ ನೋಡೋಕ್ಕೆ. ಯಾಕಂದರೆ ನಾನು ಸ್ವಲ್ಪ ಕ್ವಶನ್ಸ್ ಮಾಡಿಫೈ ಮಾಡ್ತೀನಿ, ಇಲ್ಲ ರಿಮೂವ್ ಮಾಡ್ತೀನಿ. ಸೊ ಬಿಕಾಸ್ ನಿಮಗೆಲ್ಲ ಅರ್ಥ ಆಗಬೇಕು ಅಂತ ಹೇಳ್ತಾ, ಒಂದೇ ಮಿನಿಟ್ ರೆಕಾರ್ಡ್ ಆಗ್ತಿದೆ. ಓಕೆ, ಸ್ಟಾರ್ಟ್ ಮಾಡೋಣ ವೀಡಿಯೋ. ಇನ್ನೊಂದು, ಪ್ರತಿಯೊಂದು ಈ ಮಾಡೆಲ್ 20 ಮಾರ್ಕ್ಸ್ ಆರಾಮಾಗಿ ತೊಗೋಬೋದು ನೀವು. ಈ ಕ್ವಶನ್ನ ಪ್ರಾಕ್ಟೀಸ್ ಮಾಡಿದ್ರೆ ಎಲ್ಲ ಮಾಡೆಲ್ಲೂ ತೊಗೋಬೋದು. 100 ಮಾರ್ಕ್ಸ್ ಆರಾಮಾಗಿ ತೊಗೋಬೋದು. ಬಟ್ ನಾನು 95 ಅಂತ ಸುಮ್ಮನೆ ಹಾಕಿರ್ತೀನಿ ಅಷ್ಟೇ. ಆರಾಮಾಗಿ ಇದೇ ಕ್ವಶನ್ಸ್ ಬರ್ತಿರೋ. ನೀವು ಒಂದೇ ಹೇಳ್ತೀನಿ, ಎಕ್ಸಾಮ್ ಬಂದಿದೆ ಇವಾಗ, ಎಕ್ಸಾಮ್ ಮೇಲೆ ಫೋಕಸ್ ಮಾಡಿ, ಮಿಕ್ಕಿ ಟೈಮೆಲ್ಲ ಬೇರೆದ ಮೇಲೆ ಫೋಕಸ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ಮಾಡೆಲ್ 1 ಹೋಗೋಣ. ಮಾಡೆಲ್ 1 20 ಮಾರ್ಕ್ಸ್ ಆರಾಮಾಗಿ ತೊಗೋಬೋದು ನೀವು. 2020 ಆಪ್ಟೈನ್ ದ 4 year ಸೀರೀಸ್ ಇದೆ. ಆಪ್ಟೈನ್ ದ 4 year ಸೀರೀಸ್ ಇದ್ರ ಮೇಲೆ ಕ್ವಶನ್ ಬಂದೇ ಬರುತ್ತೆ. ಬಟ್ ಏನಾಗುತ್ತೆ ಅಂದರೆ ಡಿಫ್ರೆಂಟ್ ಈ ಕ್ವಶನ್ಸ್ ಇದೆಯಲ್ಲ, ಈ ಕ್ವಶನ್ಸ್ ಬೇರೆ ಆಗ್ತಾ ಇರುತ್ತೆ ಅಷ್ಟೇ. ನೋಡಿ ಇಲ್ಲಿ ಪೈ ಇದೆಯಲ್ಲ,
f of is equals to pi minus x divided by 2 2 pi is lesser than x lesser than 0 ಈಕ್ವೇಷನ್ಸ್ ಏನಾಗುತ್ತಲ್ಲ ಮತ್ತು 1 minus 1 divided by 3 plus 1 divided by 5 1 divided by 7 ಇದು ಅಷ್ಟೇ. ಇದು ಮೋಸ್ಟ್ ಈಸಿಯಸ್ಟ್ ಕ್ವಶನ್ ಬಟ್ ಇಂಪಾರ್ಟೆಂಟ್ ಕ್ವಶನ್ಸು. ಇದರಲ್ಲಿ ಏನಾಗುತ್ತೆ ಅಂದರೆ ನೀವು ಸ್ಟೆಪ್ಸ್ನ ಅರ್ಥ ಮಾಡ್ಕೋಬೇಕಾಗಿರುತ್ತೆ ಆಯಿತಾ. ಅದು ನೆಕ್ಸ್ಟ್ ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಟು ಎಕ್ಸ್ ಸ್ಕ್ವೇರ್, ಇಲ್ಲೂ ಅಷ್ಟೇ ಫೋರಿಯರ್ ಸೀರೀಸ್ ಆಫ್ ಫಂಕ್ಷನ್ಸು. ಇಲ್ಲಿ ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಟು ಎಕ್ಸ್ ಸ್ಕ್ವೇರ್ ಇನ್ ಎಕ್ಸ್ ಮೈನಸ್ ಪೈ ಕಮ ಪೈ. ಇದು ಅಷ್ಟೇ. ಈ ಈಕ್ವೇಷನ್ಸ್ ಏನಿದೆಯಲ್ಲ ಸೇಮ್ ಸಿಮಿಲರ್ ಈಕ್ವೇಷನ್ಸು, ಪ್ರಾಕ್ಟೀಸ್ ಮಾಡಬೇಕಷ್ಟೇ. ಮೋರ್ ಈಸಿಯಸ್ಟ್ ಕ್ವಶನ್ ಆಗುತ್ತೆ. ಮತ್ತು ಫೋರಿಯರ್ ಸೀರೀಸು ಸ್ವಲ್ಪ ಡಿಫಿಕಲ್ಟು ಬಟ್ ಇಟ್ಸ್ ಓಕೆ, ನೀವು ಅರ್ಥ ಮಾಡಿಕೊಂಡ್ರೆ ಎಲ್ಲ ಈಸಿ ಆಗುತ್ತೆ ಅಂತ ಹೇಳ್ತಾ ಮಾಡ್ಯೂಲ್ 1ನಲ್ಲಿ ಥರ್ಡ್ ಕ್ವಶನ್ಸು ನೋಡಿ. ಇದು ಅಷ್ಟೇ. ಪೈ 4 is equals to 1 minus 3 1 divided by 3 plus 1 divided by 5 minus 1 divided by 7. ಇದು ಅಷ್ಟೇ ಇಂಪಾರ್ಟೆಂಟ್ ಕ್ವಶನ್ ಆಗುತ್ತೆ. ಇವಾಗ ಫೋರ್ತ್ ಕ್ವಶನ್ ನೋಡೋದಾದರೆ ನಾವು ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಟು ಎಕ್ಸ್ ಕಮ 2 ಪೈ ಮೈನಸ್ ಎಕ್ಸ್. ಇದು ಅಷ್ಟೇ ಈಸಿ ಕ್ವಶನ್ ಆಗುತ್ತೆ. ಮತ್ತು 5th one 6th one ಅಂದರೆ ಈಸಿ ಕ್ವಶನ್ಸು. ಈ 6 ಕ್ವಶನ್ಸಲ್ಲಿ ಒಂದು ಕ್ವಶನ್ ಅಂತೂ ಮಾರ್ಕ್ಸಲ್ಲಿ ಒಂದು ಕ್ವಶನ್ ಅಂತೂ ಬಂದೇ ಬರುತ್ತೆ. ಎಕ್ಸಾಮಲ್ಲಿ 7 ಮಾರ್ಕ್ಸ್ ಇಲ್ಲೇ ಆರಾಮಾಗಾಯಿತು. ಇಲ್ಲ 10 ಸೀರೀಸ್ ಕೊಟ್ಟರೆ 10 ಮಾರ್ಕ್ಸ್ ಬರುತ್ತೆ. ಸೊ ಮತ್ತು ಇನ್ನೊಂದು ಫೋರಿಯರ್ ಸೀರೀಸ್ ಅಂದರೆ ಡೆಫಿನೇಷನ್ ತಿಳ್ಕೊಂಡು ಹೋಗಿ. ಯಾಕಂದರೆ 10 ಮಾರ್ಕ್ಸ್ ಸೀರೀಸ್ ಕೊಟ್ಬಿಟ್ರೆ ಏನಾಗುತ್ತೆ ಅಂದರೆ ಡೆಫಿನೇಷನ್ ಕೇಳಿಬಿಡ್ತಾರೆ. ಸೊ ಅದನ್ನು ಕಲ್ತ್ಕೊಂಡಿರಿ. ಈ 6 ಮಾರ್ಕ್ಸಲ್ಲಿ ಪಾರ್ಟ್ ಎದಲ್ಲಿ ಒಂದು ಪಕ್ಕ ಬಂದೇ ಬರುತ್ತೆ. 7 ಮಾರ್ಕ್ಸ್ ಇಲ್ಲೇ ಆಗೋದಲ್ಲ. ಇವಾಗ ಪಾರ್ಟ್ಗೆ ಹೋಗಿ ನಮ್ಮ ಮುಂಚೆ ಯಾರನ್ನ ಲೈಕ್ ಮಾಡಿಲ್ಲ ಅಂದರೆ ಜಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೋಗೋಣ. ನನಗೆ ಫುಲ್ ಓಪ್ಸ್ ಸಿ ಎಸ್ ಸಿ ಸ್ಟ್ರೀಮಿನ ಇ ಸಿ ಸ್ಟ್ರೀಮ್ ಮೇಲೆ ಇದೆ. ವೈ ಬಿಕಾಸ್ ನೀವು ಲೈಕ್ ಕಮೆಂಟ್ ಎಲ್ಲ ಮಾಡ್ತೀರಾ, ಏನೋ ಕೇಳ್ತೀರಾ ಅಂತ. ಮತ್ತು ಫೈಂಡ್ ದ ಆಲ್ಫ್ ರೇಂಜ್ ಫೋರಿಯರ್ ಸೀರೀಸ್ 4 ಸೀರೀಸು. ಇದರಲ್ಲಿ ಸೈನ್ ಕೇಳ್ಬೋದು, ಇಲ್ಲಾಂದರೆ ಕೊಸೈನು. ಸೈನು ಕಾಸ್ ಬಿಟ್ಟರೆ ಏನು ಕೇಳಲ್ಲ. ಕೊಸೈನು ಇಷ್ಟರ ಮೇಲೆ ಕ್ವಶನ್ಸು. ಆಲ್ಫ್ ರೇಂಜ್ ಮೇಲೆ ಸೈನು ಸೀರೀಸ್ ಮೇಲೆ ಸೈನು ಕ್ವಶನ್ ಮೇಲೆ ಕೇಳ್ತಾರೆ. ಈ ಪಾರ್ಟ್ ಬಿ ಅನ್ನೋದು ಬಂದುಬಿಟ್ಟು ಇದು ಈಸಿ ಪಾರ್ಟ್ ಆಗಿರುತ್ತೆ. ಆಲ್ಫ್ ರೇಂಜ್ ಫೋರಿಯರ್ ಸೀರೀಸ್ ಅಂದರೆ ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಟು ಇದು 1 ಮೈನಸ್ ಆಯಿತಾ ಎಕ್ಸ್ ಮೈನಸ್ 3 ಡಿವೈಡ್ ಬೈ 5 1 ಮೈನಸ್ ಎಕ್ಸ್ ಅಂತ ಆಯಿತಾ. ಫೈಂಡ್ ದ ಕ್ವಶನ್ ಆಲ್ಫ್ ರೇಂಜ್ ಸೀರೀಸು ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಟು. ಸೆಕೆಂಡ್ ಕ್ವಶನ್ನಲ್ಲಿ ಏನಂದರೆ ಇದ್ರಿಗೂ ಏನಿಲ್ಲ, ಜಸ್ಟ್ ಸಿಂಪ್ಲಿ ಸ್ವಲ್ಪ ಟರ್ಮ್ಸ್ ಅಷ್ಟೇ ಚೇಂಜ್ ಆಗ್ತಾ ಇರ್ತವೆ, ಬಟ್ ಎವ್ರಿಥಿಂಗ್ ವಿಲ್ ಬಿ ಸೇಮ್ ಆಯಿತಾ. ಸೊ ನಾನು ಹೇಳೋದಂದರೆ ಪ್ರಾಕ್ಟೀಸ್ ಮಾಡಿ. 2 ಸೇಮ್ ಸಿಮಿಲರ್ ಕ್ವಶನ್ಸ್ ಇದೆ. ಮತ್ತು ಎಕ್ಸ್ಪ್ಲೇನ್ ದ ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಟು 2x ಮೈನಸ್ ಇದು -1 ಆ್ಯಂಡ್ ದ ಕ್ವಶನ್ ಆಫ್ ರೇಂಜ್ ಆಫ್ ಎನ್ ಫೋರಿಯರ್ ಸೀರೀಸ್ ಆಫ್ 0 is lesser than x is lesser than 1 ಆ ಥರ ಮೋಸ್ಟ್ ಈಸಿ ಕ್ವಶನ್ ಆಗಿರುತ್ತೆ. ಮತ್ತು ಆಲ್ಫ್ ರೇಂಜ್ ಫೋರಿಯರ್ ಸೀರೀಸ್ ಆಫ್ ಸೈನ್ ಮೇಲೆ ಕೇಳಿದರೆ ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಟು ಎಕ್ಸ್ ಆಫ್ ಇದು 1 ಮೈನಸ್ ಆಫ್ ಎಕ್ಸು 0 ಆಯಿತು. ನೆಕ್ಸ್ಟು 5th ಕ್ವಶನಲ್ಲಿ ಏನಂದರೆ 5th ಕ್ವಶನ್ ಅಷ್ಟೇ ಸಿಮಿಲರ್, ಅದೇ ಕ್ವಶನ್ ಅಂದ್ಕೊಳ್ಳಿ, ಸೇಮ್ ಅದೇ ಅಲ್ವಾ. ಸಾರಿ, ಇವಾಗ ಫೈಂಡ್ ದ ಫೋರಿಯರ್ ಸೀರೀಸ್ ಆಫ್ ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಟು ಮೋಡ್ ಆಫ್ ಎಕ್ಸ್ ಇದು ಎಕ್ಸ್ ಮೈನಸ್ ಆಯಿತಾ ಮೈನಸ್ ಎಲ್ ಅಂತ ಅರ್ಥ ಆಯಿತಾ. ಮತ್ತು ಹೆನ್ ಶೋ ದಟ್ 1 divided by 1 square plus 3 divided by 3 square ಮತ್ತು 1 divided by 5 square pi square divided by 8. ಇದು ಈಸಿ ಕ್ವಶನ್ ಆಗಿರುತ್ತೆ, ಮೋಸ್ಟ್ ಇಂಪಾರ್ಟೆಂಟು. 7th ಅಂತೂ ಅಷ್ಟೇ. ಇಲ್ಲಿ ಪೈ ಮೈನಸ್ ಇರುತ್ತೆ ಆಯಿತಾ. ನಾನು ಮಾಡಿಫೈ ಹೇಳ್ತಿರ್ತೀನಿ ಯಾವ ಕ್ವಶನ್ಸ್ ಓದಬೇಕು ಅಂತ. ಈ 7 ಕ್ವಶನ್ಸಲ್ಲಿ 1 ಕ್ವಶನ್ ಮಾತ್ರ ಬಂದೇ ಬರುತ್ತೆ, ಅದೇ 7 ಮಾರ್ಕ್ಸ್ ಬಂದೇ ಬರುತ್ತೆ. ಈಸಿ ಕ್ವಶನ್ಸ್ ಆಯಿತಾ. ಇವೆಲ್ಲ ಆರಾಮಾಗಿ ಮಾರ್ಕ್ಸ್ ಸ್ಕೋರ್ ಮಾಡ್ಬೋದು. ಮತ್ತು ಪಾಸ್ ಆಗೋರು ಹೇಳ್ತೀನಿ. ಮಾಡ್ಯೂಲ್ 1 ಬೇಡ ನಿಮಗೆ. ಮಾಡ್ಯೂಲ್ 3 4 5 ಮಾಡ್ಯೂಲ್ 1ನಲ್ಲಿ ಹೋದರೂ ಕೂಡ ನೀವು ಸಿ ಪಾರ್ಟ್ ಇದೆಯಲ್ಲ, ಈ ಸಿ ಪಾರ್ಟ್ನ ನೀವು ಇಲ್ಲಿ ಕ್ಯಾಪ್ಚರ್ ಮಾಡ್ಕೋಬೇಕಾಗಿರುತ್ತೆ. ವೆರಿ ಇಂಪಾರ್ಟೆಂಟ್. ಅಂದರೆ ನೋಡಿ, ನಮ್ಗೆ ಅಷ್ಟೊಂದು ಗೊತ್ತಿಲ್ಲ, ಮ್ಯಾಕ್ಸು ಇದು ಕಷ್ಟ ಇದೆ ಅನ್ನೋರು ಇದು ಪಾರ್ಟ್ ಸಿಯಲ್ಲಿ ನಮಗೆ 6 ಮಾರ್ಕ್ಸ್ ಬಂದುಬಿಡುತ್ತಲ್ಲ. ಮಾಡ್ಯೂಲ್ 1ನಲ್ಲಿ ಒಂದು ಅಟೆಂಡ್ ಮಾಡ್ದಂಗೆ ಆಗುತ್ತಲ್ಲ. ಯಾಕಂದರೆ ಇಲ್ಲಿ 6 ಮಾರ್ಕ್ಸ್ ತೊಗೊಬಿಟ್ರೆ ಇನ್ನು ಎಲ್ಲ ಬೇರೆ ಮಾಡ್ಯೂಲ್ 6 to 12 ತೊಗೊತೀವ. ಬೇರೆ ಮಾಡ್ಯೂಲ್ 20 ಬಂದುಬಿಡುತ್ತೆ. ಅಲ್ಲಿ ಏನಾಗುತ್ತೆ ಅಂದರೆ ಪಾಸ್ ಆಗೋರು ಈಸಿ ಆಗುತ್ತೆ. ಸೊ ಮಾಡ್ಯೂಲ್ ಸಿ ಪಾರ್ಟ್ ಬಂದುಬಿಟ್ಟು ನಾನು ವೀಡಿಯೋ ಅಪ್ಲೋಡ್ ಮಾಡ್ತೀನಿ. ಅಪ್ಲೋಡ್ ಮಾಡಿ ಇನ್ಸ್ಟಾಗ್ರಾಮಲ್ಲಿ ನಾನು ಹಾಕಿರ್ತೀನಿ ಆಯಿತಾ. ಜಸ್ಟ್ ಕಮೆಂಟ್ ಮಾಡಿ ಹಾಕಿ ಅಂದರೆ ಹಾಕ್ತೀನಿ ನಾನು ಅಷ್ಟೇ. ಏನಿಲ್ಲ, ಅದೊಂದು ಬಾಕ್ಸ್ ಟೈಪ್ ಕ್ವಶನ್ ಬರುತ್ತೆ. ಅದು ಈಸಿ ಕ್ವಶನ್, ಅಷ್ಟೊಂದು ಡಿಫಿಕಲ್ಟಿನೆಲ್ಲ. ಮತ್ತು ಫೈಂಡ್ ದ ಫೋರಿಯರ್ ಸೀರೀಸ್ ಆಫ್ ಟ್ರಾನ್ಸ್ಫಾರ್ಮೇಷನ್ ಆಫ್ ಫಂಕ್ಷನ್ಸು. ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಟು 1 0 x is lesser than equals to a greater than equals to a n ಸೇವಲೋಟ್ sin x ಡಿವೈಡ್ ಬೈ x dx. ಇದು ಅಷ್ಟೇ ಮೋರ್ ಇಂಪಾರ್ಟೆಂಟ್ ಕ್ವಶನ್ ಆಗುತ್ತೆ. ಸೆಕೆಂಡ್ ಅಂತಂದರೆ ಫೈಂಡ್ ದ ಫೋರಿಯರ್ ಸೀರೀಸ್. ಇದೇ ಸೇಮ್ ಕ್ವಶನ್ ಬಟ್ ಡಿಫ್ರೆಂಟ್ ಈಕ್ವೇಷನ್ಸ್ ಕೊಡ್ತಾರೆ ಅಷ್ಟೇ, ಬಟ್ ಎವ್ರಿಥಿಂಗ್ ವಿಲ್ ಬಿ ಸೇಮ್. ಓಕೆ, ಟ್ರೈ ಟು ಎವ್ರಿ ಒನ್ ಅಂಡರ್ಸ್ಟ್ಯಾಂಡ್ ದ ಟಾಪಿಕ್ಸ್. ಓಕೆ, ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಟು 1 0 ಮೋಡ್ ಆಫ್ ಎಕ್ಸ್ is lesser than equals to a ಮತ್ತು ಗ್ರೇಟರ್ ದನ್ ಎ ಎನ್ಸ್. ಮತ್ತು ಇಲ್ಲೂ ಸೈನ್ ಸ್ಕ್ವೇರ್ ಟಿ ಡಿವೈಡ್ ಬೈ ಟಿ ಸ್ಕ್ವೇರ್ ಡಿ ಟಿ ಆಯಿತಾ. ಇದು ಅಷ್ಟೊಂದೇ ಏನು ಡಿಫಿಕಲ್ಟ್ ಏನಲ್ಲ, ಬಟ್ ಮೋರ್ ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರುತ್ತೆ. ಈ ಕ್ವಶನ್ಸ್ ಬಿಟ್ಟರೆ ಬೇರೆ ಎಕ್ಸಾಮ್ಗೆ ಯಾವ ಕ್ವಶನ್ಸು ಬರೋಲ್ಲ, ಅದು ನಿಮ್ಗೆ ಗೊತ್ತಿದೆ ಬಿಡಿ. ಅದು ಫೈಂಡ್ ದ ಫೋರಿಯರ್ ಟ್ರಾನ್ಸ್ಫಾರ್ಮೇಷನ್ ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಟು 1 0 ಸಿಮಿಲರ್ ಮೇಲೆ ಇದ್ದಂಗೆ ಕ್ವಶನ್ಸು. ಇದು ಅಷ್ಟು ಇಂಪಾರ್ಟೆಂಟ್ ಕ್ವಶನ್ ಆಗುತ್ತೆ. ಫೈಂಡ್ ದ ಕಾಂಪ್ಲೆಕ್ಸ್ ಫೋರಿಯರ್. ಇದೊಂದು ಕ್ವಶನ್ ನಾನು ಏನಕ್ಕೆ 4th ಕೊಟ್ಟಿದ್ದೆ, ಕಾಂಪ್ಲೆಕ್ಸ್ ಮೇಲೆ ನಿಮಗೆ ಅರ್ಥ ಮಾಡ್ಕೋಬೇಕು ಈ ಕ್ವಶನ್ಸ್ ಆಯಿತಾ. ಬೇಸಿಕಲಿ ಬೈಟ್ ಮಾಡಬಾರ್ದು, ಸ್ವಲ್ಪ ಚೇಂಜಸ್ ಕೊಟ್ಬಿಡ್ತಾರೆ. ಈ ಈಕ್ವೇಷನ್ಸ್ ಇಲ್ಲ, ಇದನ್ನು ಇಲ್ಲಿ ಕೊಡ್ತಾರೆ, ಅದನ್ನು ಇಲ್ಲಿ ಕೊಡ್ತಾರೆ, ಆ ಥರ ಸ್ವಲ್ಪ ವಿಡಿಯೋರು ತಲೆ ಅವ್ರಿಗೆ ಅರ್ಥ ಮಾಡ್ಕೊಳಿತಾ. ಮತ್ತು ಇನ್ನೊಂದು ಹೇಳ್ತೀನಿ ನಾವು,
ಥರ್ಡ್ ಸೆಮ್ ಫೋರ್ತ್ ಸೆಮ್ ಈಸಿ ಇರುತ್ತೆ, ಫಿಫ್ತ್ ಸೆಮ್ ಈಸಿ ಇರಲ್ಲ. ಎಂತಕ್ಕಂದ್ರೆ ಜಾಸ್ತಿ ಡಿಫಿಕಲ್ಟ್ ಇತ್ತು. ಸೊ ಇವಾಗ ಮಾರ್ಕ್ಸ್ನ CGPನ ನಿಮ್ಮ ಕೈಲಿ ಹೋಗ್ಬಿಡಿ ಆಯಿತಾ, ಅಷ್ಟು ಹೇಳ್ತೀನಿ. ಮತ್ತು ಫೈಂಡ್ ದ ಫೋರಿಯರ್ ಟ್ರಾನ್ಸ್ಫಾರ್ಮೇಷನ್ ಆಫ್ ಎಫ್ ಆಫ್ ಎಕ್ಸ್ ಇಕ್ವಲ್ಸ್ ಟು ಇದು 1 ಮೈನಸ್ ಎಕ್ಸ್ ಸ್ಕ್ವೇರ್ mod x is lesser than is equals to 1 and greater than is equals to 1. ಮತ್ತು ಇದು ಇನ್ನೊಂದು ಇದೇನಂದರೆ ಇದು ಎಕ್ಸ್ ಕಾಸ್ ಎಕ್ಸ್ ಮೈನಸ್ ಸೈನ್ ಎಕ್ಸ್ ಡಿವೈಡ್ ಬೈ ಎಕ್ಸ್ ಕ್ಯೂಬ್ ಆಯಿತಾ ಆಫ್ ಡಿ ಎಕ್ಸು. ಇದು ಇಂಪಾರ್ಟೆಂಟ್ ಕ್ವಶನ್ ಆಗುತ್ತೆ. ಈ 5 ಕ್ವಶನ್ಸಲ್ಲಿ 1 ಕ್ವಶನ್ ಮಾತ್ರ ಒಂದೇ ಬರುತ್ತೆ. ಇಲ್ಲಿ 7 ಮಾರ್ಕ್ಸ್ ಆರಾಮಾಗಿ ತೊಗೋಬೋದಾ. ಇದು ಇಂಪಾರ್ಟೆಂಟ್ ಕ್ವಶನ್ ಆಗಿರುತ್ತೆ. ಆಫ್ಟರ್ ದಟ್ ಇವಾಗ ಪಾರ್ಟ್ ಬಿ ನೋಡೋದಾದರೆ ಪಾರ್ಟ್ ಬಿ ಅಷ್ಟೊಂದೇನು ದೊಡ್ಡ ಟಫ್ ಏನಿಲ್ಲ ಇದು, ಓಕೆನಾ. ಇದು ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಟು ಇ ಮೈನಸ್ ಇನ್ಫಿನಿಟಿ ಎಕ್ಸ್ ಎ ಇಸ್ ಗ್ರೇಟರ್ ದೆನ್ ಈಕ್ವಲ್ಸ್ ಟು 0 ಆಯಿತಾ. ಇದು ಈಸಿ ಕ್ವಶನ್ ಆಗಿರುತ್ತೆ. ಆಮೇಲೆ ಫೈಂಡ್ ದ ಫೋರ್ ಸೀರೀಸ್ ಕ್ವಶನ್ ಎಫ್ ಎನ್ ಟ್ರಾನ್ಸ್ಫಾರ್ಮ್ ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಟು ಎಕ್ಸ್ 2 ಮೈನಸ್ ಇದು 2 ಮೈನಸ್ ಎಕ್ಸ್ 0. ಇದು ಅಷ್ಟೇ ಇಂಪಾರ್ಟೆಂಟ್ ಕ್ವಶನ್. ಸೆಕೆಂಡ್ ಒಂದು ಮತ್ತು ಥರ್ಡ್ ಒಂದು ಫೈಂಡ್ ದ ಫೋರಿಯರ್ ಸೀರೀಸ್ ಆಫ್ ಎನ್ ಕ್ವಶನ್ ಟ್ರಾನ್ಸ್ಫಾರ್ಮ್. ನೀವು ಮಾಡಲ್ 2 ಓದಿದ್ರು ಕೂಡ ಅಲ್ಲೇ ಅರ್ಥ ಆಗಿಬಿಡುತ್ತೆ ನಿಮಗೆ ಇದನ್ನೆಲ್ಲ ಹೆಂಗೆ ಸಾಲ್ವ್ ಮಾಡೋದು ಅಂತ. ನಾನು ಹೇಳಿದ್ನಲ್ಲ ಒಂದು ವೀಡಿಯೋ ನಾನು ಹಾಕ್ತೀನಿ ಅಂತ, ಆ ವೀಡಿಯೋ ನೋಡಿದ್ರೆ ಇವೆಲ್ಲ ಕಂಪ್ಲೀಟಾಗಿ ಈಸಿಯಾಗಿ ಹೋಗುತ್ತೆ. ಯಾಕಂದರೆ ನೀವು ಬೇಸಿಕ್ಸ್ ಇದ್ರೇ ಅಲ್ವಾ ಬಿಲ್ಡಿಂಗ್ ಕಟ್ಟೋಕ್ಕಾಗುತ್ತೆ. ಬೇಸಿಕ್ಸ್ ಇಲ್ಲದ್ರೆ ನೀವು 12th JEE ಕ್ಲಿಯರ್ ಮಾಡ್ತೀನಿ ಅಂದರೆ ಆಗುತ್ತಾ, ಆ ಥರ. ಮೈನ್ ಇಂಪಾರ್ಟೆಂಟ್ ಬೇಸಿಕ್ಸ್. ಫೈಂಡ್ ದ ಫೋರಿಯರ್ ಸೀರೀಸ್ ಕ್ವಶನ್ ಆಫ್ ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಟು 4x ಮೈನಸ್ 4x. ಇದು ಅಷ್ಟು ಇಂಪಾರ್ಟೆಂಟ್ ಕ್ವಶನ್ ಆಗುತ್ತೆ. ಫೋರ್ತ್ ಒಂದು ನೋಡೋಣ. ಫೈಂಡ್ ದ ಫೋರಿಯರ್ ಸೀರೀಸ್ ಆಫ್ ಎನ್ ಕ್ವಶನ್ ಟ್ರಾನ್ಸ್ಫಾರ್ಮ್. ಇದು ಅಷ್ಟೇ ಇ ಮೈನಸ್ ಎ ಎಕ್ಸ್ ಡಿವೈಡ್ ಬೈ ಎಕ್ಸ್ ಎ ಇಸ್ ಲೆಸ್ ದೆನ್ ಈಕ್ವಲ್ಸ್ ಟು ಅಂತ. ಈ 4 ಕ್ವಶನ್ಸಲ್ಲಿ 1 ಕ್ವಶನ್ ಬಂದೇ ಬರುತ್ತೆ. ಸೊ ಇದರಲ್ಲಿ 7 ಮಾರ್ಕ್ಸ್. ನಂಗೆ ಬೇಸಿಕಲಿ 10 ಮಾರ್ಕ್ಸ್ ಸೀರೀಸೇ ಕೇಳ್ಬೋದು ಅನ್ಕೊತಿದ್ದೀನಿ ಈ ಸರಿ ಎಕ್ಸಾಮ್ಗೆ. ಈ 4 ಕ್ವಶನ್ಸಲ್ಲಿ 1 ಕ್ವಶನ್ ಬಂದೇ ಬರುತ್ತೆ. ಮಿಸ್ ಔಟ್ ಆಯಿತಾ. ಮತ್ತು ಇನ್ನೊಂದು ಹೇಳ್ತೀನಿ ಅಂದರೆ ನಾನು ಪಾರ್ಟ್ ಬಿ ಅಂತ ಹೇಳ್ತಿದ್ದೀನಿ. ಪಾರ್ಟ್ ಬಿಯಿಂದನೂ ಪಾರ್ಟ್ ಎಗೆ ಬರ್ಬೋದು ಕ್ವಶನ್ ಸ್ವಲ್ಪ. ಸೊ ಓದಿರಿ, ಯಾಕಂದರೆ ಇದು ಮಾಡ್ಯೂಲ್ 2 ಅಲ್ವಾ, ಸ್ವಲ್ಪ ಹಂಗೆ ಇರುತ್ತೆ ಆಯಿತಾ. ಫೈಂಡ್ ದ ಫೋರಿಯರ್ ಟ್ರಾನ್ಸ್ಫಾರ್ಮ್ ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಟು ಈ ಮೋಡ್ ಆಫ್ ಎಫ್ ಎಕ್ಸ್. ಇದು ಅಷ್ಟು ಇಂಪಾರ್ಟೆಂಟ್ ಕ್ವಶನ್ ಆಗಿರುತ್ತೆ. ಮತ್ತು DFT ಆಫ್ ಎನ್ ಸಿಗ್ನಲ್ಸು ಏನೋ ಡಿಸ್ಟ್ರಿಕ್ಟ್ ಫೋರಿಯರ್ ಟ್ರಾನ್ಸ್ಫಾರ್ಮೇಷನ್. ಇದು ಇಂಪಾರ್ಟೆಂಟ್ ಆಗಿರುತ್ತೆ, ಈಸಿ ಕ್ವಶನ್ ಆಗಿರುತ್ತೆ. ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಟು 3, 4, 5 ಟಿ ಆಯಿತಾ. ಇದು ಇಂಪಾರ್ಟೆಂಟ್ ಕ್ವಶನ್ ಆಗುತ್ತೆ. ಮತ್ತು ಇದರಲ್ಲಿ ಯೂನಿವರ್ಸ್ ಡಿಸ್ಟ್ರಿಕ್ಟ್ ಟ್ರಾನ್ಸ್ಫಾರ್ಮೇಷನ್ ಇದು ಕಂಡುಹಿಡಬೇಕಾಗುತ್ತೆ. ಇದು ಈಸಿ ಕ್ವಶನು, ಇದೊಂದು ಈಸಿ ಕ್ವಶನ್ ಆಯಿತಾ. ಮತ್ತು ಇನ್ನು ಪಾರ್ಟ್ ಬಿಯಲ್ಲಿ ಫೈನ್ ಇದೇ ಕ್ವಶನ್ ನೋಡಿ. ಈ ಕ್ವಶನ್ಸ್ ಬಿಟ್ಟರೆ ಇನ್ನೇನು ಕೇಳಲ್ಲ. ಈ ಕ್ವಶನ್ಸ್ ಬಂದುಬಿಟ್ಟು ಇಲ್ಲಿ ಸ್ವಲ್ಪ ಚೇಂಜಸ್ ಮಾಡ್ತಾರೆ ವ್ಯಾಲ್ಯೂಸು. ಅದು ಬಿಟ್ಟರೆ ಎವ್ರಿಥಿಂಗ್ ವಿಲ್ ಬಿ ಸೇಮ್. ಓಕೆ, ನೋ ನೀಡ್ ಟು ವರಿ ಅಬೌಟ್ ದಟ್. ಎವ್ರಿ ಒನ್ ಶುಡ್ ಪ್ರಾಕ್ಟೀಸ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ದ ಸ್ಟೆಪ್ಸ್. ದಟ್ ಶಿಟ್. ಆಫ್ಟರ್ ದಟ್ 1, 2, 1, 3 ಇದು ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಫೈಂಡ್ ದ ಫೋರಿಯರ್ ಟ್ರಾನ್ಸ್ಫಾರ್ಮ್ ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಟು e ಪವರ್ a ಸ್ಕ್ವೇರ್ x ಸ್ಕ್ವೇರ್ ಮತ್ತು a is greater than 0. ದ ಟ್ರಾನ್ಸ್ಫಾರ್ಮ್ ಸೀಕ್ವೆನ್ಸ್ ಆಫ್ ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಟು 0, 1, 2, 3, 4, 5, 9. ಇಂಪಾರ್ಟೆಂಟ್ ಕ್ವಶನ್ಸ್ ಎಲ್ಲ. FFT ಇದು ಫಾಸ್ಟ್ ಫೋರಿಯರ್ ಟ್ರಾನ್ಸ್ಫಾರ್ಮ್. ಇದು ಮೋರ್ ಇಂಪಾರ್ಟೆಂಟ್ ಆಗಿರುತ್ತೆ. ಅದಾದಮೇಲೆ ಮಾಡ್ಯೂಲ್ 3ಗೆ ಹೋದರೆ ಅಲ್ಲಿ ಅಲ್ಲಿ ಬರೆಯೋದು ಮರ್ತೆ ನಾನು. ಅಲ್ಲಿ 7, 7, 6 ಇಲ್ಲಿ ಆರಾಮಾಗಿ 20 ಮಾರ್ಕ್ಸ್ ಆಯ್ತಲ್ಲ ನಿಮಗೆ ಮಾಡ್ಯೂಲ್ 2 ಅಲ್ಲಿ. ಇವಾಗ ಮಾಡ್ಯೂಲ್ 3ಗೆ ಹೋಗೋಣ. ಮಾಡ್ಯೂಲ್ 3 ಪಾಸಿಂಗ್ ಆಗೋರಿಗೆ ಇದು ಅಚ್ಚುಕಟ್ಟು ಮಾಡ್ಯೂಲ್ ಅಂತ ಹೇಳ್ತೀನಿ. ಯಾಕಂದರೆ ಅಷ್ಟೊಂದೇನು ಕಾಂಪ್ಲಿಕೇಟೆಡ್ ಇರಲ್ಲ. ನೋಡಿ ಈ 7 ಕ್ವಶನ್ ಇದೆ ಎಲ್ಲರೂ. ಇವೆರಡೇ ಕ್ವಶನಲ್ಲಿ ಅದು ಬೇಡ, ಇದೊಂದೇ ಕ್ವಶನ್ ಬರುತ್ತೆ ಎಕ್ಸಾಮ್ಗೆ. 7 ಮಾರ್ಕ್ಸ್ ಬರ್ದಿಟ್ಕೊಳ್ರು ಇದೊಂದೇ ಕ್ವಶನ್ ಏನನ್ನ ಮಾಡ್ಕೊಳ್ಳಿ, ನಂಗೆ ಗೊತ್ತಿಲ್ಲ. ಇದೇ ಕ್ವಶನ್ ಬರುತ್ತೆ ಎಕ್ಸಾಮ್ಗೆ, ಇದೇ ಬರೀರಿ ಅಷ್ಟೇ. ಈ 7 ಕ್ವಶನ್ ಒಂದೇ ಬರುತ್ತೆ. ಬಟ್ ಹೇಳೋಕ್ಕಾಗಲ್ಲ, ನಿಮ್ಮ ಮನೆ ಬರೋದು ಚೆನ್ನಾಗಿಲ್ಲ ಅನ್ನೋರು ಈ ಕ್ವಶನ್ನು ಬಂದುಬಿಡ್ಬೋದು. n+1 ಸ್ಕ್ವೇರ್ ಮತ್ತು ಸೈನ್ n θ z ಟ್ರಾನ್ಸ್ಫಾರ್ಮ್. ಈ 7 ಕ್ವಶನ್ ಒಂದು ಕ್ವಶನ್ ಇದೇ ಬರುತ್ತರೋ ಇದೇ ಟ್ರೈ ಮಾಡೋದಕ್ಕೆ. ಮತ್ತು ಫೈಂಡ್ ಈಗ ಫಸ್ಟ್ ಒಂದು ಎ ಆಯಿತಾ. ಈಗ ಬಿ ಪಡಲ್ಲಿ ಫೈಂಡ್ ದ ಇನ್ವರ್ಸ್ z ಟ್ರಾನ್ಸ್ಫಾರ್ಮ್. ನೋಡಿ ಈಕ್ವೇಷನ್ಸ್ ಆರ್ ಡಿಫ್ರೆಂಟ್ ಬಟ್ ದ ಕ್ವಶನ್ ಫಾರ್ಮೇಷನ್ ಈಸ್ ಸೇಮ್ ಆಯಿತಾ. ನಾನು ಏನು ಹೇಳ್ತೀನಿ ಅಂದರೆ ಈ ನೋಡಿ ಇಲ್ಲಿ ಹಾಗೆ ಹೇಳ್ತಾ ಹೋಗ್ತೀನಿ. 8z ಮೈನಸ್ z ಕ್ಯೂಬ್ z ಮೈನಸ್ ಇದು ಮೈನಸ್ ಆಯಿತಾ. ಮತ್ತು ಝೆಡ್ ಹೋಲ್ ಕ್ಯೂಬು ಮತ್ತು 3z ಸ್ಕ್ವೇರ್ ಪ್ಲಸ್ ಇದು ಪ್ಲಸ್ ಮತ್ತು 2z ಮತ್ತು 5z ಮೈನಸ್ಸು ಇಲ್ಲಿ ಪ್ಲಸ್ ಆಯಿತಾ. ನಿಮ್ಗೆ ಕಾಣಿಸ್ತಿದೆಯಾ ಇಲ್ಲ ಗೊತ್ತಾಗ್ತಿಲ್ಲ. ಇದು ಮೈನಸ್ ಆಗಿರುತ್ತೆ. z ಸ್ಕ್ವೇರ್ ಮೈನಸ್ z ಆಫ್ z ಮೈನಸ್ 3 ಸ್ಕ್ವೇರ್ z ಸ್ಕ್ವೇರ್ ಪ್ಲಸ್ z ಕ್ಯೂಬ್ ಪ್ಲಸ್ 6z ಸ್ಕ್ವೇರ್ ಪ್ಲಸ್ 11z. ಇದು z ಮೈನಸ್ z ಡಿವೈಡ್ ಬೈ z minus 1 z minus 2. ಇದು ಇಂಪಾರ್ಟೆಂಟ್ ಕ್ವಶನ್ ಆಗಿರುತ್ತೆ. ಸೊ ಇನ್ ದಿಸ್ ಕ್ವಶನ್ಸ್ ಯು ಕ್ಯಾನ್ ಗೆಟ್ 1 ಕ್ವಶನ್ ಡೆಫಿನೆಟ್ಲಿ. ಸೊ 7 ಮಾರ್ಕ್ಸ್ ಯು ಕ್ಯಾನ್ ಅರ್ಥ ಇದೆ ಇಮ್ಯಾಜಿನ್ ಮಾಡ್ಕೋಬೋದು. ಬಟ್ ಪಾರ್ಟ್ ಸಿ ಅಲ್ಲಿ ಹೇಳ್ತೀನಿ ಅಂದರೆ
ಇದು ನೋಡ್ರೆ 10th ನಮ್ಗೆ ಏನಾಗುತ್ತೆ, ಸಾರಿ ಈ ಕ್ವಶನ್ವರೆಗೂ ಏನಾಗುತ್ತೆ ಅಂದರೆ 9th ಆ ಪಾರ್ಟ್ ಬಿ ಪಾರ್ಟ್ ಹೋಗುತ್ತೆ. ಬಟ್ ನಾನು ಇದು ಹೇಳಿಲ್ಲ, ಇದು ಅಷ್ಟೊಂದೇನು ಇಂಪಾರ್ಟೆಂಟ್ ಅಲ್ಲ, ಬಟ್ ಆಲ್ಸೋ ಅರ್ಥ ಮಾಡ್ಕೊಂಡಿರೋ ಇದು ಒಂದು ಕ್ವಶನ್ ಆಯಿತಾ. ಈ ಕ್ವಶನ್ ಕೂಡ ಇವಾಗ ಪಾರ್ಟ್ ಸಿಗೆ ಹೋದ್ರೆ ಪಾರ್ಟ್ ಸಿಯಲ್ಲಿ ಸ್ವಲ್ಪ ಜಾಸ್ತಿ ಕ್ವಶನ್ಸ್ ಇದಾವೆ. ವೈ ಬಿಕಾಸ್ ಎಲ್ಲ ಸಿಮಿಲರ್ ಕ್ವಶನ್ಸ್ ನೋಡಿ, ಒಂದೇ ಕ್ವಶನ್ಸ್ ಮೇಲೆ ಅಂದರೆ ಸೇಮ್ ಆ್ಯಸ್ ಇಟ್ ಈಸ್ ಎಲ್ಲ ಕ್ವಶನ್ ಹಂಗೆ ಕೇಳ್ತಾ ಹೋಗ್ತಾ ಇರ್ತಾರೆ. ಬಟ್ ಸ್ಟೆಪ್ಸು ಮೆಥಡ್ಸು ಎವ್ರಿಥಿಂಗ್ ವಿಲ್ ಬಿ ಸೇಮ್ ಆಯಿತಾ. ವೈ ಎನ್ ಪ್ಲಸ್ ಇಲ್ಲಿ ಬರ್ದ್ಬಿಡ್ತೀನಿ, ಕಾಣಿಸ್ತಿದೆ ಅನ್ಕೊತೀನಿ. ವೈ ಎನ್ ಝೆಡ್ ಪ್ಲಸ್ ಮೈನಸ್ ವೈ, ಸಾರಿ ಇದು 4 ವೈ ಎನ್ ಪ್ಲಸ್ 1 ಪ್ಲಸ್ 3 ವೈ ಎನ್ ಈಸ್ ಈಕ್ವಲ್ಸ್ ಟು 1 ಆಯಿತಾ. given that ಅಂದ್ಬಿಟ್ಟು y naught is equals to 0 and y1 is equals to 1. ಮತ್ತು ಇದು z ಟ್ರಾನ್ಸ್ಫಾರ್ಮ್ ಯೂಸಿಂಗ್ z ಟ್ರಾನ್ಸ್ಫಾರ್ಮ್, ಇಲ್ಲೂ z ಟ್ರಾನ್ಸ್ಫಾರ್ಮ್ ಅಂತ ಬರುತ್ತೆ, ಬಟ್ ಬರ್ತಿಲ್ಲ ಅಷ್ಟೇ. ಇಲ್ಲೂ ಅಷ್ಟು ಯೂಸಿಂಗ್ z ಟ್ರಾನ್ಸ್ಫಾರ್ಮ್ ಬರುತ್ತೆ. ಎವ್ರಿಥಿಂಗ್ ವಿಲ್ ಬಿ ಸೇಮ್, ಒಂದೇ ಮೆಥಡ್ ಬಟ್ ಡಿಫ್ರೆಂಟ್ ಈಕ್ವೇಷನ್ಸ್ ಅಷ್ಟೇ. ಸ್ವಲ್ಪ ಆ ಕಡೆ ಈ ಕಡೆ ಕ್ವಶನ್ಸ್ ಆಗ್ತಾ ಇರುತ್ತೆ. ಬಟ್ ಎಲ್ಲ ಕ್ವಶನ್ನು ನೋಡಿ, ಇದೊಂದು ಪಾರ್ಟು 3 ಕ್ವಶನ್ಸ್ ಇದ್ದಾವೆ. ಬಟ್ ಇದು ಸ್ಟ್ರಿಂಗ್ ಅಂದ್ಕೊಳ್ಳಿ, ಇನ್ಕ್ಯಾಟನೇಷನ್ ಅಂದ್ಕೊಳ್ಳಿ, ಬಟ್ ಈ ಕ್ವಶನ್ಸ್ ಎಲ್ಲ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಎವ್ರಿ ಒನ್ ನೀಡ್ ಟು ಅಂಡರ್ಸ್ಟ್ಯಾಂಡ್. ಮತ್ತು ಮಾಡ್ಯೂಲ್ 4 ಹೋಗಿದ್ರೆ ನಾವು ಸಿ ಪಾರ್ಟ್ ನೋಡಿದ್ರಲ್ಲ, ಇಲ್ಲಿ 6 ಮಾರ್ಕ್ಸ್ ಹಾಕ್ಕೊಳ್ಳಿ. 7, 7, 6 ಆರಾಮಾಗಿ 20/20 ಆರಾಮಾಗಿ ತೊಗೋಬೋದು. ಇನ್ನೊಂದು ಹೇಳಿದ್ರೆ ಇದನ್ನೇ ಪ್ರಾಕ್ಟೀಸ್ ಮಾಡಿ, ಕ್ವಶನ್ ಬಿಟ್ಟರೆ ಯಾವುದೇ ಎಕ್ಸಾಮ್ಸ್ಗೆ ಬರೋಲ್ಲ. ನಾನು ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಏನಂದರೆ, ನೀವು ಪಾರ್ಟ್ ಎದಲ್ಲಿ ಓದಿರ್ತೀರ, ಪಾರ್ಟ್ ಎದಲ್ಲಿ ನಾನು ಹೇಳಿರೋದೆಲ್ಲ ಪಾರ್ಟ್ ಎದಲ್ಲೇ ಬರುತ್ತೆ. ಒಂದೊಂದು ಸರಿ ನಾನು ಪಾರ್ಟ್ ಬಿ ಯಲ್ಲೂ ಹೇಳ್ತಾ ಇರ್ತೀನಿ. ನಾನು ಏನಂತಕ್ಕಂದ್ರೆ ನೋಡಿ, ಇವಾಗ ಬೇರೆ ಸಬ್ಜೆಕ್ಟ್ ಎಲ್ಲ ಇದ್ದಾವೆ, ಈ ಸಬ್ಜೆಕ್ಟ್ಸ್ ಎಲ್ಲ ಇದು ಆಪ್ರೇಟಿಂಗ್ ಸಿಸ್ಟಮ್ಸ್ ಎಲ್ಲ ಇದ್ದಾವಲ್ಲ, ಇದರಲ್ಲಿ ಏನಾಗುತ್ತೆ ಅಂದರೆ ನಿಮಗೆ ಪಾರ್ಟ್ ಬಿ ಯಲ್ಲೇ ಬರುತ್ತೆ ನಿಮಗೆಲ್ಲ ಕ್ವಶನ್ಸು. ಇದು ಬಟ್ ಈ ಮ್ಯಾಥ್ಸಲ್ಲಿ ಪಾರ್ಟ್ ಎದಲ್ಲೂ ಬರ್ಬೋದು, ಪಾರ್ಟ್ ಬಿ ಯಲ್ಲೂ ಬರ್ಬೋದು, ಬಟ್ ಕ್ವಶನ್ಸ್ ಮಾತ್ರ ಅಪಿಯರ್ ಆಗುತ್ತೆ ಎಕ್ಸಾಮ್ಗೆ. ಆ ಥರ ಟ್ರಿಕ್ಸ್ ಇರುತ್ತೆ ಆಯಿತಾ ಇದರಲ್ಲಿ. ಇವಾಗ ಮಾಡ್ಯೂಲ್ 4 ಹೋಗೋಣ. ಮಾಡ್ಯೂಲ್ 4 ಅಷ್ಟೇ 20/20 ಆರಾಮಾಗಿ ತೊಗೋಬೋದು. ಯಾಕಂದರೆ ಎ ಬಿ ಪಾರ್ಟ್ ತುಂಬ ಈಸಿ ಇದೆ. ಪಾರ್ಟ್ ಸಿ ಸ್ವಲ್ಪ 3 ಕ್ವಶನ್ಸ್ ಇದ್ದಾವೆ, ಬಟ್ ಆಲ್ಸೋ ಯು ಕ್ಯಾನ್ ಮ್ಯಾನೇಜ್ ಆಯಿತಾ. ಮತ್ತು ಇದರಲ್ಲಿ ಸೇಮ್ ಡಿಫ್ರೆನ್ಷಿಯಲ್ ಇಕ್ವೇಷನ್ಸೇ. ಮತ್ತು ಡಿ ಕ್ಯೂಬು ವೈ ಝೆಡ್ ಎಕ್ಸ್ ಕ್ಯೂಬು ಮತ್ತು 6 ಆಫ್ ಡಿ ಸ್ಕ್ವೇರ್ ವೈ ಪ್ಲಸ್ ಡಿ ಎಕ್ಸ್ ಸ್ಕ್ವೇರ್ ಪ್ಲಸ್ 11 ಡಿ ಎಫ್ ವೈ ಸ್ಕ್ವೇರ್. ಇದು ಇಂಪಾರ್ಟೆಂಟ್ ಕ್ವಶನ್ ಆಗಿರುತ್ತೆ. ಮತ್ತು ಇನ್ನೊಂದು ಇದು ಅಷ್ಟೇ ಸೇಮ್ ಆ್ಯಸ್ ಇಟ್ ಈಸ್ 44 - 40 ಕ್ಯೂ 23 ಡಿ ಸ್ಕ್ವೇರ್. ಇದೆಲ್ಲ ನೀವು ಇಂಟರ್ನಲ್ಸ್ಗೆ ಓದಿದ್ದೀರ ಅನ್ಕೊತಿದ್ದೀನಿ. ವೈ ಬಿಕಾಸ್ ಎವ್ರಿಥಿಂಗ್ ವಿಲ್ ಬಿ ಈಸಿ ಫಾರ್ ಯುವರ್ ಎಕ್ಸಾಮ್ಸ್. ಇದು ಅಷ್ಟೇ cos 2x ಇವೆಲ್ಲ ಕ್ವಶನ್ಸು ಸಿಮಿಲರ್ ಕ್ವಶನ್ಸೇ. ಸೊ ಒಂದು ಕ್ವಶನ್ ಅರ್ಥ ಮಾಡ್ಕೊಂಡ್ರೆ ಇವೆಲ್ಲ ಕ್ವಶನ್ಸ್ ಅರ್ಥ ಮಾಡ್ಬೋದು. ಇನ್ನೊಂದು ಬಟ್ ನಿಮ್ಗೆ ಹೇಳೋಕ್ಕೆ ಏನು ಇಷ್ಟಪಡ್ತೀನಿ ಅಂದರೆ, ನಿಮಗೆ ಇದೇ ಡಿಸ್ಅಡ್ವಾಂಟೇಜ್ ದರಿದ್ರ ಅಂದ್ಕೊಳ್ಳಿ, ಏನಾನ ಅಂದ್ಕೊಳ್ಳಿ, ಫಾರ್ಮುಲಾ ಬುಕ್ ಕೊಡಲ್ಲ ನಿಮಗೆ. ಕೊಟ್ಟರೆ ಒಳ್ಳೆಯದೇ, ಕೊಟ್ಟಿಲ್ಲ ಅಂದರೂ ಕೂಡ ಏನು ಮಾಡೋಕ್ಕಾಗಲ್ಲ, ನೀವೇ ಫಾರ್ಮುಲಾ ನೆನಪಿಕೊಂಡು ಬರೀಬೇಕು. ನನ್ನ ಪ್ರಕಾರ ಕೊಡಲ್ಲ ಅಂದ್ಕೊತಿದ್ದೀನಿ. ಕೊಟ್ಟರೆ ನಿಮ್ಮ ಅದೃಷ್ಟ. ಫಾರ್ಮುಲಾ ಬುಕ್ ಆಯಿತಾ. ಏನು 5 ಕ್ವಶನ್ಸ್ ಹೋದರು 7 ಮಾರ್ಕ್ಸ್ ಆರಾಮಾಗಿ ಬಂದುಬಿಡುತ್ತೆ. ಇವೇ ಕ್ವಶನ್ಸ್ ಬರುತ್ತೆ, ಅದರಲ್ಲಿ ಏನಿಲ್ಲ. ಎಕ್ಸಾಮ್ ಆದಮೇಲೆ ಜಸ್ಟ್ ಕಮೆಂಟ್ ಮಾಡಿ ಬಂದು ಸಾಕಷ್ಟೇ. ವೀಡಿಯೋ ಕೆಳಗಡೆ ಬ್ರೋ ಇವೇ ಕ್ವಶನ್ಸ್ ಬಂದಿತ್ತು ಅಂತ. ನೀವು ಫಸ್ಟ್ ಇಯರ್ ಎಲ್ಲ ಹಾಕಿರಲ್ಲ, ಇನ್ನೇನು ಬಿಡಿ ನಿಮ್ಮ ನಂಬಿಕೆ. ಮತ್ತು ಆರ್ ಎಚ್ ಎಸ್ ಫಂಕ್ಷನ್ಸ್ ಪರ್ಟಿಕ್ಯುಲರ್ ಇಂಟಿಗ್ರಲ್ಸು, ಮತ್ತು ಡಿ ಸ್ಕ್ವೇರ್ - 4D ಇದು ಬರ್ದಿಲ್ಲ, ಅದಕ್ಕೆ ಸೊ ಬರ್ದೆ. ಇದು ಇ ಎಲ್ಲ ಇ ಪವರ್ ಎಕ್ಸ್ ಅನ್ಕೊತೀನಿ. ಸೊ ಇ ಪವರ್ ಎಕ್ಸ್ ಪ್ಲಸ್ 1 ಆಫ್ ಸ್ಕ್ವೇರ್ ಆಯಿತಾ, ಹೋಲ್ ಸ್ಕ್ವೇರ್. ಇದು ಪಾರ್ಟ್ ಬಿ ಅಲ್ವಾ. ಪಾರ್ಟ್ ಬಿಯಲ್ಲಿ ಡಿ ಸ್ಕ್ವೇರ್ ಪ್ಲಸ್ 1 ಇದು ಇಂಪಾರ್ಟೆಂಟ್ ಕ್ವಶನ್ ಆಗುತ್ತೆ, ಫಸ್ಟ್ ಒಂದು. ಮತ್ತು ಸೇಮ್ ಆಸ್ ಇಟ್ ಈಸ್ ಸೆಕೆಂಡ್ ಒನ್ 4x - 6 ಮತ್ತು ಇದು ಡಿ ಸ್ಕ್ವೇರ್ ವೈ ಡಿವೈಡ್ ಬೈ ಡಿ ಎಕ್ಸ್ ಸ್ಕ್ವೇರ್. ಇದು ಅಷ್ಟು ಇಂಪಾರ್ಟೆಂಟ್ ಕ್ವಶನ್ ಆಗುತ್ತೆ. ಬಟ್ ಇದರಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗ್ತಾ ಇರುತ್ತೆ, ನೋಡ್ಕೋಬೇಕು. ಈ 2 ಕ್ವಶನ್ಸ್ ಆಲ್ಸೋ ಸೇಮ್ ಆಗಿರುತ್ತೆ, ಬಟ್ ಅರ್ಥ ಮಾಡ್ಕೋಬೇಕಾಯ್ತಾ. ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರುತ್ತೆ ಅದು ಕೂಡ. ಸೊ ಎಷ್ಟು ಕ್ವಶನ್ಸ್ ಇದ್ದಾವೆ ಈ 10 ಕ್ವಶನ್ಸಲ್ಲಿ? 5 ಕ್ವಶನ್ಸಲ್ಲಿ ಇದು ಅಷ್ಟೇ. ಒಂದು ಕ್ವಶನ್ ಅಪಿಯರ್ ಆಗುತ್ತೆ ಎಕ್ಸಾಮ್ಗೆ, 7 ಮಾರ್ಕ್ಸ್ ಆರಾಮಾಗಿ ತೊಗೊಬೋದು. ಆಫ್ಟರ್ ದ್ಯಾಟ್ ಇನ್ನು ಪಾರ್ಟ್ ಸಿಗೆ ಹೋಗಿದ್ರೆ, ಪಾರ್ಟ್ ಸಿಯಲ್ಲಿ ಸ್ವಲ್ಪ ಜಾಸ್ತಿ ಕ್ವಶನ್ಸ್ ಇದ್ದಾವೆ ಆಯಿತಾ. ಬಟ್ ನೀವು ಅರ್ಥ ಮಾಡ್ಕೊಂಡು ಓದಿ, ಯಾಕಂದರೆ ಈ 11, 12 ಕೂಡ ಪಾರ್ಟ್ ಬಿಗೆ ಸೇರುತ್ತೆ. ಬಟ್ ಓಕೆ, ಅರ್ಥ ಮಾಡ್ಕೊಂಡು ಹೋದರೆ ಎಲ್ಲ ಈಸಿ ಇದೆ. ಯಾರು ಹೇಳ್ತಾರೆ ಹೇಳಿ ಈ ಥರ ಈಸಿ ಕ್ವಶನ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ? ಈ 8 ಕ್ವಶನ್ಸು ಮೋರ್ ಇಂಪಾರ್ಟೆಂಟ್ ಆಗುತ್ತೆ, ಬಟ್ ಸಿಮಿಲರ್ ಟು ಪಾರ್ಟ್ ಬಿ, ಯಾಕಂದರೆ ಸೇಮ್ ಅದರಿಂದ ಸ್ಟೆಪ್ಸ್ ಇನ್ವಾಲ್ವ್ ಆಗಿರುತ್ತೆ. ಮತ್ತು ಇದು ಈ ಪಾರ್ಟ್ ಸಿ ಬಂದುಬಿಟ್ಟು, ಈ ಪಾರ್ಟ್ ಸಿ ಮೋರ್ ಈಸಿ ಸ್ಟೆಪ್ಸು ಎಲ್ಲ ಆಗಿರುತ್ತೆ, ಯಾಕಂದರೆ ಈಸಿ ಸಬ್ಜೆಕ್ಟ್ ಆಗಿರುತ್ತೆ. ಫಸ್ಟ್ ಆಫ್ ಆಲ್ ಮ್ಯಾಥ್ಸ್ ಈಸಿ ಬಿಡಿ 3rd ಸೆಮ್ನಲ್ಲಿ, ಬಟ್ ಪಾಸ್ ಆಗಬೇಕು ಅಂದರೆ ಓದಬೇಕು. ನಿಮ್ಮ ಲೆವೆಲ್ಸ್ನ ಪುಷ್ ಮಾಡಬೇಕಾಗುತ್ತೆ. ಇಂಟ್ರೆಸ್ಟ್ ಬರೋಲ್ಲ, ನಂಗೆ ಅರ್ಥ ಆಗ್ತಿದೆ. ಪುಷ್ ಮಾಡಿಕೊಂಡು ಹೋದರೆ ಆರಾಮಾಗಿ ಓದ್ಬೋದು ಆಯಿತಾ. x³ y³ ಪ್ಲಸ್ x² ಪ್ಲಸ್ y"
ಎಕ್ಸ್ ವೈ ಡ್ಯಾಶ್ ಪ್ಲಸ್ ಎಕ್ಸ್ ವೈ ಇಸ್ ಈಕ್ವಲ್ಸ್ ಟು 6x ಕಾಸ್ ಲಾಗ್ ಎಕ್ಸ್. ಇದು ಇದೇ ಥರ ಕ್ವಶನ್ ಕೊಡ್ತಾರೆ. ಇದು ಮೋರ್ ಇಂಪಾರ್ಟೆಂಟ್ ಕ್ವಶನ್. ಮತ್ತು ಈ 6x + 1 ದಿಸ್ ಆಲ್ಸೋ ಮೋರ್ ಇಂಪಾರ್ಟೆಂಟ್ ಕ್ವಶನ್ ಆಗಿರುತ್ತೆ. ಮತ್ತು ಇದರಲ್ಲಿ ಯೂಸಿಂಗ್ ದ ವೇರಿಯೇಷನ್ ಆಫ್ ಪ್ಯಾರಾಮೀಟರ್ಸ್, ಇದು ಅಷ್ಟೇ ಈಸಿ ಕ್ವಶನ್ ಇವೆಲ್ಲ. ಇದು ಮತ್ತು 6x log x ಮೇಲೆ ಕೊಟ್ಟಿದ್ದೆ, ಸಾರಿ. ಮತ್ತು ಇದು ಎ ಬರಲ್ಲ, ಇದು 2x. ಅವಾಗೇನು ಅದೇ ಥರ ಎ ಬಂದುಬಿಟ್ಟು 1 ಬರುತ್ತೆ. ಇದೇನಂದರೆ ಮ್ಯಾಕ್ಸ್ ಎಲ್ಲ ನಾವು ಕಾಪಿ ಪೇಸ್ಟ್ ಮಾಡೋಕ್ಕಾಗಲ್ಲ. ಇವಾಗ ಕ್ವಶನ್ಸು ಓಡಲ್ಲಿ ಬರೆಯೋಕ್ಕೆ ಎಲ್ಲ ಆಗಲ್ಲ, ಈ ಥರ ಎಲ್ಲ. ಸೊ ಏನು ಮಾಡ್ತೀವಿ, ಚಾಟ್ ಜಿ ಪಿ ಟಿ ಎಲ್ಲ ಒಂದು ಜನ್ರೇಟ್ ಮಾಡ್ಕೊತೀನಿ. ಅವಾಗ ಏನಾಗುತ್ತೆ, ಈ ಥರ ಬಂದುಬಿಡ್ತಾ ಇರುತ್ತೆ. ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ ಇದು. ಇಲ್ಲಾಂದರೆ ನಿಮ್ಮ ಹತ್ರ ಯಾರನ್ನ ಐಡಿಯಾ ಇದ್ದರೆ ನಂಗೆ ದಯವಿಟ್ಟು ನನಗೆ ವಾಟ್ಸಪ್ ಚಾನಲ್ ಇದೆಯಲ್ಲ, ಅಲ್ಲಿ ನಿಮ್ಮ ಬ್ರೋ ಈ ಥರ ಮಾಡಬೇಕು ಆ ಥರ ಅಂತ ಹೇಳಿದ್ರೆ ನಾನು ನೀವೇ ಕಲಿಸ್ದಂಗೆ ಆಗುತ್ತೆ ನನಗೆ. ಥ್ಯಾಂಕ್ ಯು ಫಾರ್ ದಟ್. ಯಾರನ್ನ ಗೊತ್ತಿರೋರು ಹೇಳಿ. ಮತ್ತು ಈ 3 ಕ್ವಶನ್ಸ್ ಇದೆಯಲ್ಲ, ಈ 3 ಮೇಲೆಗಡೆ ಒಂದೆರಡು ಈ 3 ಕ್ವಶನ್ಸ್ ಇದೆಯಲ್ಲ, ಈ 3 ಕ್ವಶನ್ಸು ಮೇಲೆಗಡೆ ಒಂದೆರಡು ಕ್ವಶನ್ಸು. ಇದು ಬಿಟ್ಟರೆ ಇನ್ನೇನು ಬರಲ್ಲ. 776 / 20 ಆರಾಮಾಗಿ ತೊಗೋಬೋದು. ಇನ್ನೊಂದು ನಮ್ಮ ಮಾರ್ಕ್ಸ್ ಎಲ್ಲಿ ಕಡಿಯುತ್ತೆ ಅಂದರೆ ಮಾಡ್ಯೂಲ್ 1 ಕಡಿಯೋದು. ಯಾಕಂದರೆ ಅಲ್ಲೇ ಅಲ್ವಾ ಲೋ ಪಾಯಿಂಟ್ಗಳಲ್ಲೇ ಇರೋದು, ಅದಕ್ಕೋಸ್ಕರ. ಓಕೆ, ಆಫ್ಟರ್ ದಟ್ ಮಾಡ್ಯೂಲ್ 5 ಈಸಿ ಬ್ರೋ. 20 ಆರಾಮಾಗಿ ತೊಗೋಬೋದು. ಮಾಡ್ಯೂಲ್ 3, ಮಾಡ್ಯೂಲ್ 5, ಮಾಡ್ಯೂಲ್ 2, ಮಾಡ್ಯೂಲ್ 4 ತೊಗೋಬೋದು. ಬಟ್ ಟ್ರೈ ಮಾಡಿ ಆಯಿತಾ. ಮಾಡ್ಯೂಲ್ 4ಅಲ್ಲಿ 10 ಮಾರ್ಕ್ಸ್ ತೊಗೊಳ್ಳಿ, ಮಾಡ್ಯೂಲ್ 1ಅಲ್ಲಿ 10 ಮಾರ್ಕ್ಸ್ ತೊಗೊಳ್ಳಿ ಆಯಿತಾ. ಅವಾಗ ಆರಾಮಾಗಿ 40, 60, 70, 80 ಮಾರ್ಕ್ಸ್ ಆರಾಮಾಗಿ ತೊಗೋಬೋದು. ಅಲ್ಲಿ /40 ಬರುತ್ತೆ 50ಗೆ ಆಯಿತಾ. ಆರಾಮಾಗಿ ತೊಗೋಬೋದಲ್ಲ. ಮತ್ತು ನಿಮಗೆ ಇಂಟರ್ನಲ್ಸಲ್ಲಿ ಒಂದು 30 ಬಂದಿದೆ ಅಂದ್ಕೊಳ್ಳಿ, ಆರಾಮಾಗಿ 70 ಮಾರ್ಕ್ಸ್ ಆಯ್ತಲ್ಲ 100ಗೆ. ಹೆಂಗಿದ್ರು 7 ಮೇಲೆ ಬಂದ್ಬಿಡುತ್ತೆ CGP. ಸೊ ಟ್ರೈ ಮಾಡಿ ಓದೋಕ್ಕೆ ಆಯಿತಾ. ಇದೆಲ್ಲ ಬಿಡ್ತಾ ಮಾಡ್ಯೂಲ್ 5ಗೆ ಸ್ಟಾರ್ಟ್ ಮಾಡೋಣ. ಮಾಡ್ಯೂಲ್ 5 ಅನ್ನೋದು ಈಸಿ ಚಾಪ್ಟರ್ ಮತ್ತು ಈಸಿ ಮಾಡ್ಯೂಲ್. ಆಲ್ಸೋ ಸ್ವಲ್ಪ ಡಿಫಿಕಲ್ಟ್, ಆಲ್ಸೋ ಟ್ರಿಕ್ಕಿ ಆಗಿರುತ್ತೆ ಆಯಿತಾ. ಸೇಮ್ ಒಂದೇ ಥರ ಕೇಳ್ತಾರೆ, ಬಟ್ ಡೇಟಾ ಡಿಫ್ರೆಂಟ್ ಆಗಿರುತ್ತೆ ಅಷ್ಟೇ. ಅದು ಬಿಟ್ಟರೆ ಇನ್ನೇನೂ ಇಲ್ಲ. ಫಿಟ್ ಆ್ಯಂಡ್ ಸೆಕೆಂಡ್ ಡಿಗ್ರಿ ಆಫ್ ಪ್ರೊಬಬಲ್ y is equals to, ಇದು y ಮೈನಸ್ ಅಂತಿದೆ, y is equals to a plus b bx of c square into a least square sense of a data estimate y at the x equals to, ಇದು x equals to 6 ಡೇಟಾ 1 2 3 4 5 1ಗೆ 10, 2ಗೆ 12, 3ಗೆ 13, 4ಗೆ 16, 5ಗೆ 19 ಆಯಿತಾ. ಇದು ಇಂಪಾರ್ಟೆಂಟ್ ಕ್ವಶನ್ ಆಗುತ್ತೆ. ಇದರಲ್ಲೆಲ್ಲ ಒಂದು 5 to 6 ಕ್ವಶನ್ಸ್ ಕೊಟ್ಟಿದ್ದೀನಿ ಎಲ್ಲ ಮೂರಲ್ಲಿ. 6 ಕ್ವಶನ್ಸ್ ಹೋದರೆ ಸಾಕು, ಇವೇ ಕ್ವಶನ್ಸ್ ಎಕ್ಸಾಮ್ ಬಂದೇ ಬರೋದು. ನಿಮಗೆ ಕಾನ್ಫಿಡೆನ್ಸ್ ಇಲ್ಲ ಅಂದರೆ, ಹೌ ಟು ಬಿಲೀವ್ ಬ್ರೋ ಅಂದರೆ ಜಸ್ಟ್ ವಾಟ್ಸಪ್ ಚಾನಲ್ ಇದೆಯಲ್ಲ, ಅಲ್ಲಿ ಬಂದುಬಿಟ್ಟು ನಿಮ್ಮ ಸೀನಿಯರ್ಸ್ಗೆ ಅದೇ ಕ್ವಶನ್ಸೇ ಬಂದಿತ್ತು, ಸೊ ಅವ್ರನ್ನ ಕೇಳ್ಬಂದಿರ್ಬೇಕಾದ್ರೆ. ಫೈಂಡ್ ದ ಲೀಸ್ಟ್ ಸ್ಕ್ವೇರ್ ಆಫ್ ಎನ್ ಕ್ವಾಡ್ರಾಟಿಕ್ ಕರ್ವ್ ಅನ್ನು ಫಾಲೋಯಿಂಗ್ ಡೇಟಾ. 0ಗೆ 12, 1ಗೆ 10.5, 2ಗೆ 10, 3ಗೆ 8, 4ಗೆ 7, 6ಗೆ 2, 7ಗೆ 8.5, 8ಗೆ 9 ಆಯಿತಾ. ಈಸಿ ಕ್ವಶನ್ ಇವೆರಡು ಕ್ವಶನ್ ಅಷ್ಟೇ ಆಯಿತಾ. ಇಂಪಾರ್ಟೆಂಟ್ ಕ್ವಶನ್ ಆಗಿರುತ್ತೆ. ಮತ್ತು ಥರ್ಡ್ ಒಂದು ಫಿಟ್ ದ ಪ್ರೊಬಬಿಲ್ ಆಫ್ ಸೇಮ್ ಸಿಮಿಲರ್ ಕ್ವಶನ್ ಬಟ್ ದ ಡೇಟಾ ಇಸ್ ಗಿವನ್ ಡಿಫ್ರೆಂಟ್, ದಟ್ಸ್ ಇಟ್. ಓಕೆ, ಎವ್ರಿ ಒನ್ ಟು ಅಂಡರ್ಸ್ಟ್ಯಾಂಡ್. ಇಲ್ಲಿ ಬಂದುಬಿಟ್ಟು ಅಂದರೆ 2ಗೆ 3.01, 4ಗೆ 12.85, 6ಗೆ 31.4, 7, 8ಗೆ 57.38, 10ಗೆ 91.29 ಆಯಿತು. ಈ ಥರ ಹಿಂಗೆ ಕ್ವಶನ್ಸ್ ಇರ್ತವೆ. ಬಟ್ ಒಂದೇ ಹೇಳ್ತೀನಿ, ಅಂಡರ್ಸ್ಟ್ಯಾಂಡ್. ಈ ಕ್ವಶನ್ ಅರ್ಥ ಮಾಡ್ಕೊಂಡಿದ್ರೆ ನಿಮಗೆ ಯಾವ ಲೆಕ್ಕ ಈ ಕ್ವಶನ್ ಇಲ್ಲಿ ಡೆಸಿಮಲ್ ಕೊಟ್ಟವ್ರು ಅಷ್ಟೇ, ಇನ್ನೇನಿಲ್ಲ ಅಷ್ಟೇ ಆಯಿತಾ. ಅರ್ಥ ಮಾಡ್ಕೊಳ್ಳಿ. ಫೈಂಡ್ ದ ಲೀಸ್ಟ್ ಸ್ಕ್ವೇರ್ ಆಫ್ ಫಾಲೋಯಿಂಗ್ ಡೇಟಾ. 1ಗೆ 6, 2ಗೆ ಇದು ಅಷ್ಟು ಈಸಿ ಕ್ವಶನ್ ಆಗಿರುತ್ತೆ. ನಾನು ಏನಿಲ್ಲ ಬೇಕಾದ್ರೆ ನಿಮಗೆ ಟೇಬಲ್ ಹಾಕ್ತೀನಿ, ಬಟ್ ದಟ್ ನಾಟ್ ಮ್ಯಾಟರ್. ಸುಮ್ಮನೆ ಟೈಮ್ ವೇಸ್ಟ್ ಎಂತಕ್ಕೆ ಅಂತ ನಾನು ಆ ಥರ ಏನು ಮಾಡೋಕ್ಕೋಗಿಲ್ಲ. ಸೊ ಮತ್ತು ಫಿಟ್ ಸ್ಟ್ರೈಟ್ ಆಫ್ ಫಾಲೋಯಿಂಗ್ ಆಫ್ ಡೇಟಾ, ಇದು ಅಷ್ಟು ಈಸಿ ಕ್ವಶನ್ ಆಗಿರುತ್ತೆ. ಮತ್ತು ಇದೊಂದು ಕ್ವಶನ್ ಓದ್ಕೊಳ್ಳಿ, ಯಾಕಂದರೆ ಇವಾಗ 100 ಮಾರ್ಕ್ಸಿಗೆ ಒಂದು ಪಕ್ಕ ಹೆಂಗಿದ್ರೆ ಇದೊಂದೇ ಕ್ವಶನ್ ಒಂದು ಕಡೆ ಇರುತ್ತೆ. ಈ 5 ಕ್ವಶನ್ಗೂ ಇದೊಂದು ಕ್ವಶನ್ಗೂ ಯಾಕಂದರೆ ಡಿವೈಡ್ ಆಗಿಬಿಡುತ್ತೆ. ಇದು ಕ್ವಶನ್ ಬರ್ಬೋದು, ಇಲ್ಲಾಂದರೆ ಈ 5 ಕ್ವಶನ್ ಒಳಗೆ ಬರ್ಬೋದು. ಸೊ ಈ ಕ್ವಶನ್ ಓದ್ಕೊಂಡಿರಿ ಆಯಿತಾ, ಮೋರ್ ಇಂಪಾರ್ಟೆಂಟ್. ಈ 6 ಕ್ವಶನ್ಸಲ್ಲಿ ಒಂದು ಕ್ವಶನ್ ಮಾತ್ರ ಎಕ್ಸಾಮ್ಗೆ ಅಪಿಯರ್ ಮಾಡಿದ್ರು ಪಕ್ಕ ಆಗುತ್ತೆ. 10 ಮಾರ್ಕ್ಸ್ಗೆ ಅನ್ಕೊತಿದ್ದೀನಿ, ಬಟ್ ನೋಡೋಣ. 7 ಮಾರ್ಕ್ಸ್ ಸೀರೀಸಾಗಿ ಕೊಟ್ಟಿದ್ದಾರೆ, ಪ್ರೀವಿಯಸ್ ಇಯರೆಲ್ಲ 7 ಮಾರ್ಕ್ಸ್ ಬಂದು ಬರ್ಬೋದು. ಸೊ ಕಾನ್ಸಂಟ್ರೇಟ್ ಮಾಡಿ ಆಯಿತಾ ಎಕ್ಸಾಮ್ ಮೇಲೆ. ಮತ್ತು ಪಾರ್ಟ್ ಬಿಯಲ್ಲಿ ಹೇಳಿದ್ನಲ್ಲ 50-50 ಅಂತ. ಈ ಮಾಡ್ಯೂಲಲ್ಲಿ ಹಂಗೆ ಇರೋದು.
ಒಂದು ಟೇಬಲ್ ಪಾರ್ಟ್ಗೆ ಒಂದು ಕೊಡ್ತಾರೆ, ಇಲ್ಲಾಂದರೆ ಸ್ವಲ್ಪ ಈ ಕಡೆ ಇನ್ನೊಂದು ಥಿಯರಿ ಥರ ಕೊಡ್ತಾರೆ. ಸೊ ಎರಡು ಓದಿರ್ಬೇಕು. ಬಟ್ ಥಿಯರಿದು ಒಂದೇ ಒಂದು 2-3 ಫಿಕ್ಸ್ಡ್ ಕ್ವಶನ್ಸ್ ಇರುತ್ತೆ. ಬಟ್ ಇದರಲ್ಲಿ ಫಿಕ್ಸ್ಡ್ ಕ್ವಶನ್ಸ್ ಇರುತ್ತೆ. ಟ್ರೈ ಮಾಡಿ ಆಯಿತಾ. ಸ್ವಲ್ಪ ಲಾರ್ಜ್ ಮಾಡ್ತೀನಿ, ಕಾಣಿಸಲ್ಲ ಅನ್ಕೊತೀನಿ. ಓಕೆ. The 10 students got the following percentage of 2 subjects X and Y. Compute this rank correlation. ಇದು ಅಷ್ಟೇ ಈಸಿ ಕ್ವಶನ್ನು, ಬಟ್ ಇದೆಲ್ಲ ಅದೇ ಬಂದಿದೆ ನೋಡ್ಕೊಳ್ಳಿ. ಡೇಟಾ ಏನು ಅಷ್ಟೊಂದೇನಿಲ್ಲ, ಇದು ಇಂಪಾರ್ಟೆಂಟ್ ಕ್ವಶನ್ ಆಗುತ್ತೆ. ಪಾರ್ಟ್ ಬಿ ಆಯಿತಾ ಇದು. ಪಾರ್ಟ್ ಬಿ ಈ ಕ್ವಶನ್ಸ್ ಬಿಟ್ಟರೆ ಇನ್ನೇನು ಬರೋದೇ ಇಲ್ಲ. ಈ ಕ್ವಶನ್ಸ್ ಓದ್ಕೊಳ್ರೋ ಸಾಕು, ಅದು ಬಿಟ್ಬಿಟ್ಟಿಲ್ಲ. ಫಸ್ಟ್ ಬಂತು ಮತ್ತು ಡಿಟರ್ಮಿನ್ ರ್ಯಾಂಕ್ ಕರ್ಲೇಷನ್ ಫಾಲೋಯಿಂಗ್ ಡೇಟಾ ಮಾರ್ಕ್ಸ್ ಒಪ್ಟೈನ್ ಪಜಲ್ಸ್ ಮ್ಯಾಥಮೆಟಿಕ್ಸ್. ಇದು ಇಂಪಾರ್ಟೆಂಟ್. ಇದು ಅಷ್ಟೇ ಮಾರ್ಕ್ಸ್ ಇನ್ ಫಸ್ಟ್ ಕ್ವಿಝು ಸೆಕೆಂಡ್ ಕ್ವಿಝು ಇಷ್ಟೇ. ಅದೇನು ದೊಡ್ಡ ಇಂಪಾರ್ಟೆಂಟ್ ಕ್ವಶನ್ಸ್ ಎಲ್ಲ, ಇದು ಇಂಪಾರ್ಟೆಂಟು. ಬಟ್ ಇದೆಲ್ಲ ಈಸಿಯಾಗಿ ಮಾಡ್ಬೋದು, ನಂಗೆ ಗೊತ್ತು ನಿಮಗೆ. ಮತ್ತು ಇದೊಂದು ಫೈಂಡ್ ದ ಎಕ್ಸ್ ಆಫ್ ಕೋಎಫಿಷಿಯಂಟ್ ಆಫ್ 2 ವೇರಿಯಬಲ್ ಎಕ್ಸ್ ಆ್ಯಂಡ್ ವೈ. ಒಂದು ಕ್ವಶನ್ ಮಾಡಿದ್ರೆ ಇನ್ನೆಲ್ಲ ಕ್ವಶನ್ ಆರಾಮಾಗಿ ಮಾಡ್ಬೋದು. ಫಸ್ಟ್ ಮಾಡ್ಯೂಲ್ 3 ಮುಗ್ಸೋಕ್ಕಾಗಿಲ್ಲ ಅಂದರೂ ಕೂಡ ಇವತ್ತು ಮಾಡ್ಯೂಲ್ 5 ಟ್ರೈ ಮಾಡಿ. ವೈ ಬಿಕಾಸ್ ಮಾಡ್ಯೂಲ್ 5 ಈಸಿ ಸಬ್ಜೆಕ್ಟ್, ಈಸಿ ಮಾಡ್ಯೂಲ್ ಆಗಿರುತ್ತೆ ಇವೆಲ್ಲ ಆಯಿತಾ, ಕಂಪೇರ್ ಟು ಅದರ್ ಮಾಡ್ಯೂಲ್ಸ್ ಆಯಿತಾ. ಇದು 4th ಕ್ವಶನು. ಇದರಲ್ಲಿ ಏನಿಲ್ಲ. ಇದ್ರಲ್ಲಿ ಬಂದುಬಿಟ್ಟು ಕೋಎಫಿಷಿಯಂಟ್ ಕರ್ಲೇಷನ್ ಆಫ್ ಡೇಟಾ ಲೈನ್ಸ್ ರಿಗ್ರಿಗೇಷನ್ ಎಕ್ಸ್ ಆ್ಯಂಡ್ ವೈ. ಇದು ಅಷ್ಟೇ ಈಸಿ ಕ್ವಶನ್ ಆಗಿರುತ್ತೆ. ಮತ್ತು ಥಿಯರಿ ಕ್ವಶನ್ ಹೇಳಿದ್ನಲ್ಲ, ಒಂದು ಕ್ವಶನ್ ಬಂದೇ ಬರುತ್ತೆ ಅಂತ. ಇದು ಅಷ್ಟೇ. ಈ 5 ಕ್ವಶನ್ಸಲ್ಲಿ ಈ 5 ಇದೆಯಲ್ಲ, ಏನು 5 ಕ್ವಶನ್ಸ್ ಇದೆಯಲ್ಲ, ಈ 5 ಕ್ವಶನ್ಸಲ್ಲಿ ಒಂದು ಕ್ವಶನ್ ಅಂತೂ ಬಂದೇ ಬರುತ್ತೆ ಎಕ್ಸಾಮ್ಗೆ. ಒಂದು ಕ್ವಶನ್ ಇಲ್ಲೇ ನಮಗೆ 7 ಮಾರ್ಕ್ಸ್ ಇಲ್ಲೇ ಆಯಿತು. ಇವಾಗ ಪಾರ್ಟ್ ಸಿ ಅಲ್ಲಿ 6 ಮಾರ್ಕ್ಸ್ ತೊಗೋಣ. ಜಸ್ಟ್ ಸಿಂಪಲ್ 20/20 ಆರಾಮಾಗಿ ಮಾರ್ಕ್ಸ್ ಬಂತಲ್ಲ ನಿಮಗೆ. ಈ ಮಾಡೆಲ್ ಈಸಿ ಇರುತ್ತೆ ಆಯಿತಾ. ಇದೊಂದು ಓದ್ಬಿಟ್ಟು ಆಯಿತಾ. ಎಕ್ಸ್ ಆ್ಯಂಡ್ ವೈ 0.5 ಅಕ್ಯೂಟ್ ಆ್ಯಂಗಲ್ ಬಿಟ್ವಿಂದ ಏನರೋ ಇದನ್ನು ನೀವು ಓದ್ಬಿಟ್ಟಿದ್ದೀರಾ. ಟ್ಯಾನ್ ಇನ್ವರ್ಸ್ ಆಫ್ 3/8 ಮತ್ತು ಸಿಗ್ಮಾ ಆಫ್ ಎಕ್ಸ್ ಈಸ್ ಈಕ್ವಲ್ಸ್ ಟು 1/2 ಸಿಗ್ಮಾ ಆಫ್ ವೈ. ಸೊ ಈಸಿ ಕ್ವಶನ್ ಆಗಿರುತ್ತೆ ಇದೆಲ್ಲ ಆಯಿತಾ. ಇವಾಗ ಪಾರ್ಟ್ ಸಿಗೆ ಹೋಗಿದ್ರೆ ಪಾರ್ಟ್ ಸಿ ಅಲ್ಲಿ ಬಂದುಬಿಟ್ಟು ಇವಾಗ ಹೇಳ್ತೀನಿ, ಇದೇ ಕ್ವಶನ್ಸೇ ಬರುತ್ತೆ. ಇದು ಬಿಟ್ಟು ಇನ್ಯಾವುದು ಬರೋಲ್ಲ, ಈಸಿ ಕ್ವಶನ್ಸು. ಸೊ ಅಂಡರ್ಸ್ಟ್ಯಾಂಡ್ ಆ್ಯಂಡ್ ರೀಡ್ ಆಯಿತಾ. ಹೈಟ್ಸ್ ಆ್ಯಂಡ್ ಫಾದರ್ಸ್ ಆ್ಯಂಡ್ ಸನ್ಸ್ ಆಯಿತಾ. ಇದರಲ್ಲಿ ಏನಿಲ್ಲ. ದ ಫಾಲೋಯಿಂಗ್ ಗಿವನ್ಸ್ ಆಫ್ ಎಕ್ಸ್ ಆ್ಯಂಡ್ ವೈ ಲೈನ್ಸ್ ರಿಗ್ರೆಷನ್ ಆಫ್ ಎನ್ಸ್ ಕ್ಯಾಲ್ಕುಲೇಟ್ ದ ಕೋಎಫಿಷಿಯಂಟ್ ಕರೆಕ್ಷನ್. ಕೋಎಫಿಷಿಯಂಟ್ ಕ್ಯಾಲ್ಕುಲೇಟ್ ಮಾಡೋದೇ ಆಗಿರುತ್ತೆ ಈ ಸಮ್ ಎಲ್ಲ ಆಯಿತಾ. ಇಂಪಾರ್ಟೆಂಟ್ ಕ್ವಶನ್ ಅಂತ. ಮತ್ತು ಇದು ಅಷ್ಟೇ ಈ ಸಿಮಿಲರ್, ಬಟ್ ಸ್ವಲ್ಪ ಸಿಮಿಲರ್ ಚೇಂಜ್ ಇರುತ್ತೆ. ಈಕ್ವೇಷನ್ಸು ಇವು ಎವ್ರಿಥಿಂಗ್ ಬಟ್ ಸೇಮ್ ಆಯಿತಾ. ಮೀನು ಎಕ್ಸ್ ವೈ ಮೀನ್ ವೈ ಅಂತಿರುತ್ತೆ. ಕ್ಲೈನ್ ಕೋಎಫಿಷಿಯಂಟ್ ಬಿಟ್ವೀನ್ ಎಕ್ಸ್ ಆ್ಯಂಡ್ ವೈ ಇಂಪಾರ್ಟೆಂಟ್ ಕ್ವಶನ್ ಆಗಿದೆ ಇದು ಕೂಡ. ಮತ್ತು ರ್ಯಾಂಕ್ ಆಫ್ ಮ್ಯೂಸಿಕ್ ಕಾಂಟೆಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಆಗಿದೆ ಇದು ಕೂಡ ಅಷ್ಟೇ. ಮತ್ತು ಇನ್ನೊಂದು ಕ್ವಶನ್ ಇದೆ ಇದರಲ್ಲಿ, 5th ಕ್ವಶನ್ ಇದೆ, ಬಟ್ ನಾನು ಇಲ್ಲಿ ಬರ್ತಿಲ್ಲ. 5th ಕ್ವಶನ್ ಅಷ್ಟೊಂದೇನು ಇಂಪಾರ್ಟೆಂಟ್ ಅಲ್ಲ, ಬಟ್ ಆಲ್ಸೋ ಟ್ರೈ ಮಾಡಿ ಓದೋಕ್ಕೆ ಆಯಿತಾ. ಇನ್ನೊಂದು ಏನಕ್ಕಿಲ್ಲ, 50, 45, 60, 81 ಇದೆಯಲ್ಲ, ಇಲ್ಲಿ ಡೇಟಾ ಏನಿದೆ ಅಲ್ಲ, ಇನ್ನೊಂದು ಕ್ವಶನ್ ಬರುತ್ತೆ ಅಲ್ಲಿ. ಇಲ್ಲಿ 70, 80 ಅಂತ ಕೊಡಿ. ಇದನ್ನು ಕೂಡ ನಾನು ಶೇರ್ ಮಾಡ್ತೀನಿ. ಇದಕ್ಕೆ ಸಪ್ರೇಟಾಗೆ ನಾನು ಒಂದು ಇದು ಹಾಕಿರ್ತೀನಿ ನೋಡಿ. ಮತ್ತು ಇನ್ನೊಂದು 2.0 ಅಂತ ಒಂದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಫಾರ್ ಜಸ್ಟ್ ಪಾಸಿಂಗ್ ಪರ್ಪಸ್ ಆಯಿತಾ. ಪಾಸಿಂಗ್ ಪರ್ಪಸ್ ಇನ್ ಲಾಸ್ಟ್ ಆಯಿತಾ. 2 days ಬಿಫೋರ್ ಎಕ್ಸಾಮ್ ಇರುತ್ತಲ್ಲ ಆವಾಗ ಅಪ್ಲೋಡ್ ಮಾಡ್ತೀನಿ. ಸೊ ನೋ ನೀಡ್ ಟು ವರಿ ಅಬೌಟ್ ಎನಿ ಒನ್ ಸ್ಟ್ರಗಲಿಂಗ್ ಇನ್ ಮ್ಯಾಥಮೆಟಿಕ್ಸ್ ಮೀನ್ಸ್ ಅದೇನು ಬೇಕಾಗಿಲ್ಲ, ನಾನು ಅಪ್ಲೋಡ್ ಮಾಡ್ತೀನಿ. ನಾನು ಉದ್ದೇಶ ಒಂದೇ, ಎಲ್ಲರೂ ಪಾಸ್ ಆಗೋಣ ಮೀನ್ಸ್ ಪಾಸ್ ಆಗಿರಿ ನೀವೆಲ್ಲ. ದಟ್ಸ್ ಇಟ್ ಫಾರ್ ವಿಡಿಯೋ. ಇದು ಮಾಡ್ಯೂಲ್ 5 ಇದು 6 ಮಾರ್ಕ್ಸ್ ಬರುತ್ತೆ. 20ಗೆ 20 ಆರಾಮಾಗಿ ತೊಗೋಬೋದು ಆಯಿತಾ. ದಟ್ಸ್ ಇಟ್ ಫಾರ್ ವಿಡಿಯೋ. ನಾಟ್ ಸಬ್ಸ್ಕ್ರೈಬ್ ಟಿಲ್ ನೌ, ಜಸ್ಟ್ ಸಬ್ಸ್ಕ್ರೈಬ್ ಆ್ಯಂಡ್ ಫಾಲೋ ಆನ್ ಟೆಲಿಗ್ರಾಮ್ ಚಾನಲ್ ಆ್ಯಂಡ್ ವಾಟ್ಸಪ್ ಚಾನಲ್. ನಿಮಗೆ ಬೆಟರ್ ಆಗಿರುತ್ತೆ, ಯಾಕಂದರೆ ಒಂದೇ ಕಡೆ ಸ್ಟಕ್ ಆಗೋಲ್ಲ ನೀವು. ಬೇರೆಯವ್ರು ಇರ್ತಾರೆ, ಅಲ್ಲಿಂದ ಏನಾಗುತ್ತೆ ಅಂದರೆ ಅರ್ಥ ಮಾಡ್ಕೋಬೋದು ನೀವು ಬೇರೆ ಏನು ಅಂತ. ಓಕೆ, ದಟ್ಸ್ ಇಟ್ ಫಾರ್ ವಿಡಿಯೋ. ವಾಚಿಂಗ್ ಟಿಲ್ ನೌ, ಥ್ಯಾಂಕ್ ಯು ಅಂತ ಹೇಳ್ತಾ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.